ನಮಸ್ಕಾರ. ಅಖಂಡ ಜ್ಯೋತಿಷ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸುನಿಧಿ ಮಂಜುನಾಥ್. ಇವತ್ತಿನ ಕಾರ್ಯಕ್ರಮದಲ್ಲಿ ವಿವಾಹದ ವೇಳೆ ಆ ಒಂದು ಸಂದರ್ಭದಲ್ಲಿ ಮಾಡುವಂಥ ಕೆಲವೊಂದಿಷ್ಟು ಪದ್ಧತಿಗಳ ಬಗ್ಗೆ ಮಾತಾಡೋಣ. ಇಲ್ಲಿ ಲಾಜಾ ಹೋಮ, ಹಾಗೆ ಫಲಪೂಜೆ, ಅರುಂಧತಿ ದರ್ಶನ, ಇದೆಲ್ಲದರ ಬಗ್ಗೆ ಮಾತಾಡ್ತಾ ಹೋಗೋಣ. ಹಾಗೆ ವಧುವಿನ ಗೃಹಲಕ್ಷ್ಮಿ ಪ್ರವೇಶದ ಬಗ್ಗೆ ಕೂಡ ಇವತ್ತಿನ ಕಾರ್ಯಕ್ರಮದಲ್ಲಿ ಮಾತಾಡ್ತಾ ಹೋಗೋಣ. ಹಾಗೆ ಈ ದಿನದ ವಿಶೇಷತೆ ಬಗ್ಗೆ ಕೂಡ ಮಾತಾಡ್ತಾ ಹೋಗೋಣ. ಇದೆಲ್ಲದರ ಬಗ್ಗೆ ತಿಳಿಸ್ಕೊಡೋದಕ್ಕೆ ಇವತ್ತು ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ YSK ಆಚಾರ್ಯ ಗುರುಗಳು, ಖ್ಯಾತ ಜ್ಯೋತಿಷ್ಯರು ಮತ್ತು ಕಾಮಾಖ್ಯ ಪ್ರತ್ಯಂಗಿರ ಉಪಾಸಕರು. ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸ್ವಾಗತ ಗುರುಗಳೇ. ನಮಸ್ಕಾರಪ್ಪ. ಓಂ ಅಸ್ಮದ್ ಗುರುಭ್ಯೋ ನಮಃ, ಅಸ್ಮತ್ ಪರಮಗುರುಭ್ಯೋ ನಮಃ, ಅಸ್ಮತ್ ಸರ್ವಗುರುಭ್ಯೋ ನಮಃ. ರೀಂ ಭುವನೇಶಿ ಮಹಾಮಾಯೆ ಸೂರ್ಯಮಂಡಲರೂಪಿಣಿ, ನಮಾಮಿ ವರದಂ ಶುಭಂ ಕಾಮಾಖ್ಯಾರೂಪಿಣಿ ಶಿವೆ. ಹೈಂ ಹ್ರೀಂ ಶ್ರೀಂ ಶ್ರೀಮಾತ್ರೇ ಲಲಿತಾಂಬಿಕಾಯೈ ನಮಃ. ಶ್ರೀ ವಿಷ್ಣುರೂಪಾಯ ನಮಃ ಶಂಕರಾಯ. ಗುರುಗಳೇ, ಈ ದಿನದ ವಿಶೇಷತೆ ತಿಳಿಸಿದ ಕಾರ್ಯಕ್ರಮ ಆರಂಭಿಸಬಹುದಾ? ಓಂ ಆದಿನಾರಾಯಣಂ ವಿಷ್ಣುಂ ಬ್ರಹ್ಮಾಣಾಂಚ ವಸಿಷ್ಠಕಂ ಶ್ರೀರಾಮಂ ಮಾರುತಿಂ ವಂದೇ ರಾಮದಾಸಂಚ ಶ್ರೀಧರಂ. ನಮಃ ಶಾಂತಾಯ ದಿವ್ಯಾಯ ಸತ್ಯಧರ್ಮಸ್ವರೂಪಿಣೆ ಸ್ವಾನಂದಾಮೃತತೃಪ್ತಾಯ ಶ್ರೀಧರಾಯ ನಮೋ ನಮಃ. ಸದ್ಗುರು ಶ್ರೀಧರ ಚರಣಾಭ್ಯಾಂ ನಮಃ. ಸಮಸ್ತ ವೀಕ್ಷಕರಿಗೂ, ದೇಶದ ಬೆನ್ನೆಲುಬಾದ ಪ್ರತಿಯೊಬ್ಬ ರೈತರಿಗೂ, ದೇಶವನ್ನು ಕಾಯುವಂತಹ ಎಲ್ಲ ಸೇವಾ ನಿರತರಾಗಿರ್ತಕ್ಕಂಥ ಸೈನಿಕರಿಗೂ, ತಮ್ಮದೇ ಆದಂಥ ಕೊಡುಗೆಯನ್ನು ಕೊಡ್ತಾ ಇರತಕ್ಕಂಥ ಎಲ್ಲ ಚಾಲಕ ಸಾರಥಿಗಳಿಗೂ ನನ್ನ ಆರಾಧ್ಯ ಮಾತೆಯಾದ ಮಾ ಕಾಮಾಖ್ಯ ಪ್ರತ್ಯಂಗಿರಾದೇವಿಯು ಸಂಪೂರ್ಣವಾಗಿರ್ತಕ್ಕಂಥ ಆಯುರಾರೋಗ್ಯ ಭಾಗ್ಯಾದಿಗಳನ್ನು ಕೊಟ್ಟು ನಿಮ್ಮೆಲ್ಲರ ಮನೋಕಾಮನೆಗಳು ಕೂಡ ಸಿದ್ಧಿಸುವಾಗ ಜಗದಂಬೆಯಲ್ಲಿ ಅನನ್ಯವಾಗಿ ಪ್ರಾರ್ಥಿಸುತ್ತಾ ಅವಳ ಅಡಿದಾವರಗಳಿಗೆ ವಂದಿಸುತ್ತಾ, ಇವತ್ತಿನ ದಿನವನ್ನು ನೋಡಿದಾಗ ವಿಶೇಷವಾಗಿ ಆಷಾಢ ಮಾಸ ಶುಕ್ಲ ಪಕ್ಷದ ದಕ್ಷಿಣಾಯನೆ, ವಿಶೇಷವಾಗಿ ಮಂಗಳವಾರ, ಚಿತ್ತಾ ನಕ್ಷತ್ರ, ಸಪ್ತಮಿ ತಿಥಿ ಇರತಕ್ಕಂಥದ್ದು. ಏನಪ್ಪ ಅಂದರೆ ಈ ಸಪ್ತಮಿ ತಿಥಿ ಒಂದು ಕುಜನ ನಕ್ಷತ್ರವಾಗಿರ್ತಕ್ಕಂಥ ಇವತ್ತಿನ ಒಂದು ಚಿತ್ತಾ ನಕ್ಷತ್ರವಾಗಿರ್ತಕ್ಕಂಥದ್ದು. ಕುಜನು ಚಿತ್ತಾ ನಕ್ಷತ್ರ ಕಾರಕನಾಗ್ತಾನೆ. ಮಂಗಳವಾರ ಚಿತ್ತಾ ನಕ್ಷತ್ರ ಬಹಳ ಮುಖ್ಯವಾಗಿ ಕುಜನ ಕಾರಕನಾಗಿರೋದ್ರಿಂದ ಕುಜನಿಂದ ಏನೆಲ್ಲ ನಮಗೆ ಆಪರ್ಚುನಿಟೀಸ್ ಮಿಸ್ ಆಗ್ತಾ ಇದೆ ಅಂತಕ್ಕಂಥವ್ರು ಇವತ್ತಿನ ದಿವಸ ಸುಬ್ರಹ್ಮಣ್ಯನ ಸನ್ನಿಧಾನದಲ್ಲಿ ಆ ಎಲ್ಲ ಫಲಗಳನ್ನು ಕೂಡ ಪಡ್ಕೊಳ್ತಕ್ಕಂಥ ಒಂದು ಯೋಗ ಇರ್ತಕ್ಕಂಥದ್ದು. ವಂದ್ಯಾಯ ವಂದನೀಯಾಯ ವಂಶವೃದ್ಧಿಕರಾಯ ಚ ವೇದ ವೈದ್ಯ ಸ್ವರೂಪಾಯ ಸುಬ್ರಹ್ಮಣ್ಯಾಯತೆ ನಮಃ ಅಂತೇಳಿ ಸುಬ್ರಹ್ಮಣ್ಯನ ಪ್ರಾರ್ಥನೆ. ಅಂದರೆ ವಂಶಾಯ ವಂಶವೃದ್ಧ, ವಂಶವನ್ನು ವೃದ್ಧಿ ಆಗಬೇಕಾದ್ರೆ ಸಂತಾನಕ್ಕೆ ಸಂಬಂಧಪಟ್ಟ ಹಾಗೆ ಸಮಸ್ಯೆಗಳಿದ್ದಾಗ ವಂದ್ಯಾಯ ವಂದನೀಯಾಯ ವಂಶವೃದ್ಧಿಕರಾಯ ಚ ವೇದ ವೈದ್ಯ ಸ್ವರೂಪಾಯ. ಎರಡನೇದೇನು? ವೈದ್ಯ ಸ್ವರೂಪನಾಗಿರ್ತಕ್ಕಂಥವನು. ರೋಗಾದಿಗಳು ಮನೆಯಲ್ಲಿ ಆವರಿಸ್ಕೊಂಡಿರುತ್ತೆ, ಸಂತಾನದಲ್ಲಿ ಸಮಸ್ಯೆಗಳಿರ್ತಕ್ಕಂಥವ್ರು, ರೋಗ ರುಜಿನಗಳಲ್ಲಿ ಬಳಲ್ತಾ ಇರ್ತಕ್ಕಂಥವ್ರು, ನಿತ್ಯ ನಿರಂತರವಾಗಿ ಮನೆಯಲ್ಲಿ ಯಾರಿಗಾದ್ರೂ ಕಾಯಿಲೆ ಆವರಿಸ್ಕೊಂಡಿರ್ತಕ್ಕಂಥದ್ದಾಗಿರುತ್ತೆ. ಇಂತಹ ಸಂದರ್ಭಗಳಲ್ಲಿ ಸುಬ್ರಹ್ಮಣ್ಯನ ಕುಜನ, ಯಾಕಂದರೆ ರಕ್ತಕಾರಕನಾಗಿರ್ತಕ್ಕಂಥವನು, ಶಸ್ತ್ರಕಾರಕನು, ಮತ್ತು ಸೈನ್ಯಕ್ಕೆ ಕಾರಕನು, ಪೊಲೀಸು ಅಧಿಕಾರಿಗಳು, ಇದೆಲ್ಲ ಅವನ ಕಾರಕತ್ವದಲ್ಲೇ ಬರ್ತಕ್ಕಂಥದ್ದು. ಮಂಗಳವಾರದ ದಿವಸ ಸುಬ್ರಹ್ಮಣ್ಯನನ್ನ ಈ ವಿಧಾನದಲ್ಲಿ ನೀವು ಆರಾಧನೆ ಮಾಡೋದ್ರಿಂದ ಮೊದಲನೇದಾಗಿ ಸಂತಾನ ವೃದ್ಧಿ ಆಗುತ್ತೆ. ಎರಡನೇದಾಗಿ ಸಂತಾನಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ರಕ್ತ ಸಂಬಂಧಿತವಾದ ತೊಂದರೆ ಇದ್ದಾಗ ಸಂತಾನಕ್ಕೂ ಹೀನ ಆಗ್ತಕ್ಕಂಥದ್ದಾಗುತ್ತೆ. ರಕ್ತಕ್ಕೆ ಕಾರಕನ ಯಾರು? ಕುಜನ್. ಹಾಗಾಗಿ ಸುಬ್ರಹ್ಮಣ್ಯ ಅಂತಕ್ಕಂಥವನು, ಅವನನ್ನ ನಾವು ಶರವಣಭವ ಅಂತ ಕರಿತೀವಿ. ಶರವಣಭವ ಅಂದ್ರೆ ಇದನ್ನ ನಾವು 6 ಅಕ್ಷರಯುಕ್ತವಾಗಿ ಅದನ್ನ ವಿಂಗಡಣೆ ಮಾಡ್ತಕ್ಕಂಥ ಒಂದು ಪದ್ಧತಿ ಇದೆ. ಅದು ಮೂಲ ಉದ್ದೇಶ ಬೇರೆ ಇರತಕ್ಕಂಥದ್ದು ಇರುತ್ತೆ. ಹಾಗಾಗಿ ನಮ್ಮ ಬದುಕಿನಲ್ಲಿ ಯಾವುದು ನಮಗೆ ತೊಂದರೆ ಕೊಡ್ತಾ ಇದೆಯೋ ಅದನ್ನು ಹರಣ ಮಾಡ್ತಕ್ಕಂಥದ್ದು, ಅದಕ್ಕೆ ನಾವು ಹರಭವ ಅಂತ ಕರಿತೀವಿ. ನಮ್ಮ ಬದುಕಿನಲ್ಲಿರ್ತಕ್ಕಂಥ ಕಷ್ಟಾದಿಗಳನ್ನು ಹರ ಮಾಡ್ತಕ್ಕಂಥವನು ಯಾರು? ಸುಬ್ರಹ್ಮಣ್ಯ. ಅವನು ಸಾಕ್ಷಾತ್ ಸ್ವಾಮಿನಾಥನಾಗಿರ್ತಕ್ಕಂಥವನು. ಸುಬ್ರಹ್ಮಣ್ಯನ ಸ್ಕಂದ ಅಂತ ಕರಿತೀವಿ, ಸುಬ್ರಹ್ಮಣ್ಯ ಅಂತ ಕರಿತೀವಿ, ಗುಖ್ಯ ಅಂತ ಕರಿತೀವಿ. ಅವನನ್ನು ಹಲವಾರು ರೂಪಗಳಲ್ಲಿ ಕರಿತೀವಿ. ಸಾಕ್ಷಾತ್ ಶಂಕರ ಭಾಗವತರೇ ಭುಜಂಗ ಸ್ತೋತ್ರವನ್ನ, ಅಷ್ಟೇ ಯಾಕೆ ಋಣವನ್ನು ಕೂಡ ಪರಿಹಾರ, ಋಣ ಅಂದ್ರೆ ಸಾಲ, ಭುಜಂಗ ಸ್ತೋತ್ರವನ್ನು ಪಾರಾಯಣ ಮಾಡೋದ್ರಿಂದ ಋಣಾದಿಗಳು ಕೂಡ ಪರಿಹಾರ ಆಗ್ತಕ್ಕಂಥದ್ದಾಗಿರುತ್ತೆ. ಹಾಗಾಗಿ ಮುಖ್ಯವಾಗಿ ಏನಪ್ಪಾ ಅಂದ್ರೆ ಈ ಮಂಗಳವಾರದ ದಿವಸ ಸುಬ್ರಹ್ಮಣ್ಯನನ್ನ, ಕುಜನ ಕಾರಕನಾಗಿರ್ತಕ್ಕಂಥವನು, ಧರಣಿ ಗರ್ಭ ಸಂಭೂತಂ ವಿದ್ಯುತ್ ಕಾಂತಿಂ ಸಮಪ್ರಭಂ ಕುಮಾರಂ ಶಕ್ತಿ ಹಸ್ತಂಚ ಮಂಗಳಂ ಪ್ರಣವಾಮ್ಯಹಂ ಅಂತೇಳಿ ಆ ಎಲ್ಲ ಮಂಗಳಕರವಾಗಿರ್ತಕ್ಕಂಥ ಫಲವನ್ನು ಕಾಣುವ ಸಲುವಾಗಿ ಸುಬ್ರಹ್ಮಣ್ಯನ ಪ್ರಾರ್ಥನೆ ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥದ್ದು. ಏನು ಮಾಡಬೇಕು? ಸಂತಾನಕ್ಕೆ ಸಮಸ್ಯೆ ಆಗಿದೆ, ಸಂತಾನಕ್ಕೆ ತೊಂದರೆ ಆಗ್ತಾ ಇದೆ, ವಿಳಂಬ ಆಗ್ತಾ ಇದೆ, ಪ್ರಯತ್ನಾದಿಗಳಲ್ಲಿ IVF ಎಲ್ಲ ಹೋಗಿ AFI ಎಲ್ಲ ಹೋಗಿ ಎಲ್ಲ ಕೂಡ ಸೋಲ್ತಾ ಇದ್ದೀರಾ, ಇದಕ್ಕೆ ಸಂಚಿತ ಕರ್ಮ ಪಂಚಮ ಭಾವ ಅಂತಕ್ಕಂಥದ್ದು ನಮ್ಮನ್ನು ನೋಡಬೇಕಾಗಿರ್ತಕ್ಕಂಥದ್ದು ವೈಯಕ್ತಿಕ ಜಾತಕದಲ್ಲಿ.
ಅದು ಹುಡುಗ ಹುಡುಗಿಯ ಜಾತಕದಲ್ಲೂ ಅದನ್ನೇ ನಾವು ಹೇಳ್ತಾ ಇರೋದು. ಹುಡುಗ ಹುಡುಗಿಯ ಜಾತಕಗಳನ್ನು ಪರಿಶೀಲನೆ ಮಾಡಬೇಕಾದ್ರೆ ಪಂಚಮ ಭಾವವನ್ನು ಮುಖ್ಯವಾಗಿ ಗಮನಿಸಬೇಕು. ಅಲ್ಲೂ ಕೂಡ ಷಷ್ಟಾಷ್ಟಕಗಳು ಬಂದಾಗ ಅದನ್ನು ನಾವು ವರ್ಜಿಸಬೇಕು. ಇದೆಲ್ಲ ಇರುತ್ತೆ ಶಾಸ್ತ್ರ ಧರ್ಮ ಸೂಕ್ಷ್ಮ ವಿಚಾರಗಳು. ಹಾಗಾಗಿ ಈ ಪಂಚಮ ಭಾವಕ್ಕೆ ಸಂಬಂಧಪಟ್ಟ ಹಾಗೆ ಬಹಳ ಮುಖ್ಯವಾಗಿ ಜಾತಕದಲ್ಲಿ ತೊಂದರೆಗಳಿದ್ದಾಗ ಈ ರೀತಿಯಾದದ್ದು ಸಮಸ್ಯೆಗಳು ಬರ್ತಕ್ಕಂಥದ್ದಾಗಿರುತ್ತೆ. ಇಮ್ಯುನಿಟಿ ಪವರ್ ಇಲ್ಲದೆ ಇದ್ದು ಕೂಡ ಈ ಸಮಸ್ಯೆಗೆ ಬರ್ತಕ್ಕಂಥದ್ದು. ಹಾಗಾಗಿ ಇವತ್ತಿನ ಈ ಮಂಗಳವಾರದ ದಿವಸ ಚಿತ್ತಾ ನಕ್ಷತ್ರದಲ್ಲಿ ನೀವು ಮಾಡುವಂಥ ಕೆಲಸ ಖಂಡಿತ ಸಂತಾನಕ್ಕೆ ಶುಭಪ್ರದವಾಗ್ತಕ್ಕಂಥದ್ದಾಗುತ್ತೆ. ಹಾಗಿದ್ದಾಗ ಏನು ಮಾಡಬೇಕು? ಏನು ಮಾಡಬೇಡಿ. ಏನು ಮಾಡಬೇಕಂದ್ರೆ ಸುಬ್ರಹ್ಮಣ್ಯ ಸ್ವಾಮಿ ಸನ್ನಿಧಾನಕ್ಕೆ ಹೋಗಿ. ಇವತ್ತಿನ ದಿವಸ ಸುಬ್ರಹ್ಮಣ್ಯ ಸ್ವಾಮಿಯ ಸನ್ನಿಧಾನದಲ್ಲಿ ನಿಮಗೆ ಅನುಕೂಲಕರವಾಗಿದ್ದಂಥವರು ಕನಿಷ್ಠ 6 ತೆಂಗಿನಕಾಯಿಯನ್ನು ಅನನ್ಯವಾಗಿ ಶ್ರದ್ಧಾಭಕ್ತಿಗಳಿಂದ ಚೆನ್ನಾಗಿ ಅರಿಶಿಣ ಹಚ್ಕೊಳ್ಳಿ. 6 ತೆಂಗಿನಕಾಯಿಯನ್ನು ಗಂಡ ಹೆಂಡತಿ ಇಬ್ಬರು ಮಾಡ್ಬೋದು ಅಥವಾ ತಂದೆ ತಾಯಿಗಳು ಮಾಡ್ಬೋದು ಇದರ ಸಲುವಾಗಿ. ಯಾಕೆಂದರೆ ತಂದೆ ತಾಯಿಗಳಿಗೆ ಆ ಒಂದು ಯೋಗ ಇರ್ತಕ್ಕಂಥದ್ದಾಗಿರುತ್ತೆ. ಹಾಗಾಗಿ 6 ತೆಂಗಿನಕಾಯಿಯನ್ನು ಚೆನ್ನಾಗಿ ಅರಿಶಿಣ ಮಾಡ್ಕೊಂಡ್ಬಿಟ್ಟು ಅರಿಶಿಣದ ಬಟ್ಟೆಯಲ್ಲಿ ಗಂಟಾಕಿ 16 ರೂಪಾಯಿ ಕಾಯನ್ನು ಅದರಲ್ಲಿ ಹಾಕಿ ಅನನ್ಯವಾಗಿ ಶ್ರದ್ಧಾಭಕ್ತಿಗಳಿಂದ ಪ್ರಾರ್ಥನೆ ಮಾಡಿ ಸುಬ್ರಹ್ಮಣ್ಯ ಸ್ವಾಮಿ ಸನ್ನಿಧಾನದಲ್ಲಿ ತಗೊಂಡೋಗಿ ಈ ಫಲವನ್ನು ದಕ್ಷಿಣೆ ಸಮೇತವಾಗಿ ದೇವರಿಗೆ ಅರ್ಪಣೆ ಕೊಟ್ಬಿಡೋದು. 6 ತೆಂಗಿನಕಾಯಿನ ಏನು ಮಾಡಬೇಕು? ಅರ್ಶನ ಮಾಡಬೇಕು. ಅದಕ್ಕೂ ಮತ್ತೆ ಜುಟ್ಟು ತೆಗಿಬೇಕಾ, ಅದು ಇಡಬೇಕಾ, ಅದೆಲ್ಲ ಏನೂ ಇಲ್ಲ. ಜುಟ್ಟು ತೆಗೆದಿರ್ತಕ್ಕಂಥದ್ದು ಶುದ್ಧವಾಗಿರ್ತಕ್ಕಂಥ ತೆಂಗಿನಕಾಯಿ, ಅಂದ್ರೆ ಜುಟ್ಟನ್ನು ಪೂರ್ತಿ ತೆಗೆದಿರಬಾರ್ದು. ನಾವು ದೇವರಿಗೆ ಹೇಗೆ ಅರ್ಪಣೆ ಮಾಡುವಂಥ ಒಂದು ತೆಂಗಿನಕಾಯಿನ ನಾವು ಬಳಕೆ ಮಾಡ್ತೀವೋ ಆ ರೀತಿಯಾಗಿ 6 ತೆಂಗಿನಕಾಯಿನ ಶುದ್ಧವಾಗಿ ಅರಿಶಿಣದಿಂದ ಅರ್ಶನ ಮಾಡಿ, ಅರ್ಶನ ಮಾಡತಕ್ಕಂಥ ಸಂದರ್ಭದಲ್ಲಿ ಗಂಡ ಹೆಂಡತಿಯರು ಇಬ್ಬರೂ ಇದ್ದು ಸೇರಿ ಮಾಡಿದರೆ ಅತ್ಯಂತ ಶುಭಪ್ರಲ, ಅದು ಖಂಡಿತ ಫಲ ಸಿಗ್ತಕ್ಕಂಥದ್ದಾಗುತ್ತೆ. ಇದನ್ನು ತಗೊಂಡೋಗಿ ಪೂರ್ಣವಾಗಿ ನಿಮ್ಮ ಬದುಕಿನಲ್ಲಿ ಇರ್ತಕ್ಕಂಥ ಆ ತೊಂದರೆ ಏನಿದೆಯೋ ಅದನ್ನು ಭಗವಂತನಿಗೆ ಅರ್ಪಣೆ ಮಾಡಿ. ಯಾಕಂದ್ರೆ ದೈವಾಧೀನಂ ಜಗತ್ಸರ್ವಂ ಮಂತ್ರಾಧೀನಂತ ದೈವತ, ಈ ಜಗತ್ತೆಲ್ಲವೂ ಕೂಡ ಭಗವಂತನ ಅಧೀನದಲ್ಲಿರ್ತಕ್ಕಂಥದ್ದಾಗುತ್ತೆ. ಹಾಗಾಗಿ ನೀವು ಆ ಒಂದು ಸುಬ್ರಹ್ಮಣ್ಯ ಸ್ವಾಮಿ ಸನ್ನಿಧಾನದಲ್ಲಿ 6 ತೆಂಗಿನಕಾಯಿಯನ್ನು 16 ರೂಪಾಯಿ ದಕ್ಷಿಣಯುಕ್ತವಾಗಿ ಅಲ್ಲಿ ಭಗವಂತನಿಗೆ ಅರ್ಪಣೆ ಮಾಡಿ ಅನನ್ಯವಾಗಿ ಪ್ರಾರ್ಥನೆ ಮಾಡ್ಕೊಂಡು ಬನ್ನಿ. ಪ್ರತಿ ಮಂಗಳವಾರದ ದಿವಸ ನೀವು ಕನಿಷ್ಠ 6 ಮಂಗಳವಾರ ಅಥವಾ 16 ಮಂಗಳವಾರಗಳ ಕಾಲ ಪ್ರತಿನಿತ್ಯವೂ ಕೂಡ ಆ ಒಂದು ಸುಬ್ರಹ್ಮಣ್ಯ ಸ್ವಾಮಿ ಸನ್ನಿಧಾನಕ್ಕೆ ಹೋಗಿ ಕೊನೆ ಒಂದು ಮಂಗಳವಾರದ ದಿವಸ ಅದು ಷಷ್ಠಿ ಬರಲಿ ಅಥವಾ ಯಾವುದೇ ವಾರ ಬರಲಿ, ಕೊನೆ ಮಂಗಳವಾರ ಅದು ಬರಲಿ ಬರದೇ ಇರಲಿ, ಷಷ್ಠಿ ಬರಲಿ ಬರದೇ ಇರಲಿ, ಆಶ್ಲೇಷ ನಕ್ಷತ್ರ ಬರಲಿ ಬರದೇ ಇರಲಿ, ಅಥವಾ ಒಂದು ವೇಳೆ ಇದು ಮಾಡ್ಲಿಕ್ಕಾಗಲ್ಲ ಅನಾನುಕೂಲ ಆಯಿತು ಅಂದಾಗ ಆಶ್ಲೇಷ ನಕ್ಷತ್ರ ಮಾಡ್ಬೋದು, ಇಲ್ಲ ಷಷ್ಠಿ ದಿವಸ ಮಾಡ್ಬೋದು. ಕೊನೆಯದಾಗಿ ಆಶ್ಲೇಷ ಬಲಿ ಮಾಡಿಸ್ಬೇಕು. ಈ 16 ವಾರಗಳು 6 ವಾರಗಳು ನಿಮ್ಮ ಅನುಕೂಲಕ್ಕೆ ತಕ್ಕನಾಗಿ ಫಲ ಸಿಗತಕ್ಕ. ಯಾಕಂದ್ರೆ 5-6 ಬಾರಿ ಪ್ರಯತ್ನ ಪಟ್ಟು ಸೋತೋಗಿರ್ತಾರೆ ಅಂಥವ್ರು ಸ್ವಲ್ಪ ಸುದೀರ್ಘವಾಗಿ ಮಾಡಬೇಕಾಗಿರ್ತಕ್ಕಂಥದ್ದು. ಇದನ್ನು ಮಾಡಿ ಕೊನೆಯದಾಗಿ ಆಶ್ಲೇಷ ಬಲಿ ಮಾಡಿ ನೋಡಿ, ಖಂಡಿತ ಫಲ ಸಿಗ್ತಕ್ಕಂಥದ್ದಾಗತ್ತೆ. ಇನ್ನು ಶಸ್ತ್ರಚಿಕಿತ್ಸೆಗೆ ಒಳಗಾಗಿರ್ತಾರೆ, ತೊಂದರೆ ಇರ್ತಕ್ಕಂಥದ್ದಾಗಿರುತ್ತೆ. ಬ್ಲಡ್ಗೆ ಸಂಬಂಧಪಟ್ಟಾಗ ರಕ್ತಕ್ಕೆ ಪ್ಲೇಟ್ಲೆಟ್ಸ್ ಕಡಿಮೆ ಇದೆ ಅಂತಕ್ಕಂಥವ್ರು ಸುದೀರ್ಘವಾಗಿ ಪಾಪ ಅವರು ಆವಾಗ ಅದನ್ನು ಪ್ರಯತ್ನ ಪಡ್ತಾ ಇರ್ತಕ್ಕಂಥವ್ರು ಆಗ್ತಾರೆ. ಹಾಗಾಗಿ ಆ ಪ್ಲೇಟ್ಲೆಟ್ ಕಡಿಮೆ ಇದ್ದಂಥ ಮಕ್ಕಳಿಗೆ ಇವತ್ತಿನ ದಿವಸ ಮುಖ್ಯವಾಗಿ ಏನನ್ನ ನೀವು ಅವ್ರಿಗೆ ಇವತ್ತಿನ ದಿವಸ ನೀವು ಆಹಾರದಲ್ಲಿ ಸೇರಿಸೋದ್ರಿಂದ ನಿಮ್ಗೆ ಅನುಕೂಲ ಆಗುತ್ತಪ್ಪ ಅಂದರೆ ಪ್ರತಿನಿತ್ಯವೂ ಕೂಡ ತುಪ್ಪವನ್ನು ಸೇರಿಸಿ. ಮಕ್ಕಳ ಆಹಾರ ಪದ್ಧತಿಯಲ್ಲಿ ಸಣ್ಣ ಪ್ರಮಾಣದಲ್ಲಿ, ಇವತ್ತೇನೋ ಪ್ಯಾಟ್ ಬಂದ್ಬಿಡುತ್ತೆ ಅದು ಇದು ಏನು ಅನ್ಬೇಡಿ, ತುಪ್ಪವನ್ನು ಸುಬ್ರಹ್ಮಣ್ಯನ ಮುಂದೆ ಇಟ್ಟು ನಮಸ್ಕಾರ ಮಾಡಿ ಪ್ರಾರ್ಥನೆ ಮಾಡ್ಕೊಂಡು ಬಂದು ತುಪ್ಪವನ್ನು ನಿತ್ಯ ಆ ಊಟದಲ್ಲಿ ನಿಯಮಿತವಾಗಿ ಅದನ್ನು ಬಳಕೆ ಮಾಡೋದ್ರಿಂದ ಸುಬ್ರಹ್ಮಣ್ಯನನ್ನು ಶರವಣ ಭವಾಯ ಅಂತಕ್ಕಂಥ ಪ್ರಾರ್ಥನೆ ಮಾಡಿ ತುಪ್ಪವನ್ನು ಮಕ್ಕಳಿಗೆ ಕೊಡೋದ್ರಿಂದ ಅವ್ರಿಗೆ ಬೋನ್ಸ್ ಗಟ್ಟಿ ಆಗುತ್ತೆ, ರಕ್ತ ಸಂಬಂಧಿತವಾದ ತೊಂದರೆ ಕೂಡ ನಿವೃತ್ತಿ ಆಗುತ್ತೆ. ಇದರೊಟ್ಟಿಗೆ ಏನಪ್ಪ ಅಂದರೆ ದಾಳಿಂಬೆ ಫಲ ಇದೆ ಅಲ್ವಾ, ಈ ದಾಳಿಂಬೆ ಬೀಜವನ್ನು ಮಂಗಳವಾರದ ದಿವಸ ಮಕ್ಕಳಿಗೆ ವಿಶೇಷವಾಗಿ ಹಾಲೊಟ್ಟೆಯಲ್ಲಿ ಕೊಡೋದ್ರಿಂದಲೂ ಕೂಡ ಸುಬ್ರಹ್ಮಣ್ಯನ ಕಾರಕತ್ವ ಅಲ್ಲಿ ಉತ್ಪತ್ತಿ ಆಗ್ತಕ್ಕಂಥದ್ದಾಗುತ್ತೆ. ಇನ್ನು ಚರ್ಮ ಸಂಬಂಧಿತವಾದ ತೊಂದರೆ ಇದೆ ಅಂತ ಆದಾಗ ಅರಿಶಿಣವನ್ನು ಭಗವಂತನಿಗೆ ಅರ್ಪಣೆ ಮಾಡಿ ಆ ಅರಿಶಿಣವನ್ನು ತಗೊಂಡು ಬಂದು ಪ್ರತಿ ಮಂಗಳವಾರದ ದಿವಸ ಪಚ್ಚಕರ್ಪೂರ ಅರಿಶಿಣವನ್ನು ಮಿಶ್ರಣ ಮಾಡಿ ಸ್ನಾನ ಮಾಡೋದ್ರಿಂದ ಖಂಡಿತ ಲೇಪನ ಮಾಡ್ಕೊಳ್ಬೇಕು. ಫಸ್ಟು ಅರಿಶಿಣ ಲೇಪನ ಮಾಡ್ಕೊಳ್ಬೇಕು, ಆ ನಂತರದಲ್ಲಿ ಸ್ನಾನ ಮಾಡ್ತಕ್ಕಂಥ ಈ 3 ವ್ಯವಸ್ಥೆಗಳನ್ನು ಮಾಡಿಕೊಂಡ್ರೆ ಈ ಚಿತ್ತಾ ನಕ್ಷತ್ರ ಮೃಗಶಿರ ನಕ್ಷತ್ರಕ್ಕೆ ಸಂಬಂಧಪಟ್ಟ ಹಾಗೆ ಕುಜನ ಕಾರಕನಾಗಿರೋದ್ರಿಂದ ಖಂಡಿತ ಅದು ವಿಮೋಚನೆ ಆಗ್ತಕ್ಕಂಥದ್ದಾಗುತ್ತೆ. ಇದು ಅನುಭವದಲ್ಲೂ ಕೂಡ ಆಗಿರ್ತಕ್ಕಂಥದ್ದು. ಹಾಗಾಗಿ ಮಂಗಳವಾಗಲಿ ಮಾಡಿ ಎಲ್ಲವೂ ಶುಭ ಆಗ್ತಕ್ಕಂಥದ್ದಾಗುತ್ತೆ. ಹಾಗೆ ಗುರುಗಳೇ, ವಿವಾಹದ ಸಂದರ್ಭದಲ್ಲಿ ಪೂಜೆಗಳನ್ನು ಮಾಡ್ತಾರೆ, ಲಾಜಾ ಹೋಮ, ಹಾಗೆ ಫಲಪೂಜೆಯನ್ನು ಮಾಡ್ತಾರೆ, ಹಾಗೆ ಅರುಂಧತಿ ದರ್ಶನ ಕೂಡ ಆಗುತ್ತೆ. ಇದೆಲ್ಲದರ ಉದ್ದೇಶ ಏನು ಗುರುಗಳೇ? ನಮ್ಮ ಶಾಸ್ತ್ರದಲ್ಲಿ ಪ್ರತಿಯೊಂದು ಕರ್ಮಕ್ಕೂ ತನ್ನದೇ ಆದಂಥ ಮಹತ್ವ, ತನ್ನದೇ ಆದಂಥ ಒಂದು ಸೈದ್ಧಾಂತಿಕವಾದಂಥ ಸಿದ್ಧಾಂತ. ಇದು ಸಿದ್ಧಾಂತ ಇದ್ದು ಸಿದ್ಧಾಂತದೊಳಗೆ ನಮ್ಮ ನಡಿಗೆ. ಆ ಸಿದ್ಧಾಂತ ಇಲ್ಲದೆ ಇದ್ದಾಗ ಅದು ಫಲ ಕೊಡಲ್ಲ, ಅದು ಯಾವುದೇ ಆಗಲಿ. ಆ ಫಲ ಕೊಡ್ತಾ ಇದೆ ಅಂತ ಆದಾಗ ಖಂಡಿತ ಅದಕ್ಕೆ ಸಂಬಂಧಪಟ್ಟ ಹಾಗೆ ಮಾರ್ಗದಲ್ಲಿ ನಾವು ತೆರಳಬೇಕಾದದ್ದು ನಮ್ಮ ಧರ್ಮ.
ಮದುವೆಯಲ್ಲಿ ಬಹಳ ಮುಖ್ಯವಾಗಿ ಧರ್ಮೇಚ ಅರ್ಥೇಚ ಕಾಮ್ಯೇಚ ಮೋಕ್ಷೇಚ ನಾತಿ ಚರಾಮಿ ಅಂತ ಹೇಳುತ್ತೆ. ನಾತಿ ಚರಾಮಿ ಅಂದ್ರೆ ಧರ್ಮಪ್ರದವಾಗಿ, ಅರ್ಥಪ್ರದವಾಗಿ, ಕಾಮಪ್ರದವಾಗಿ, ಮೋಕ್ಷಪ್ರದವಾಗಿ ಈ 4ರ ಸಂಯೋಜನೆಯನ್ನ ನಾನು ಮೀರಲ್ಲ. ನಾತಿ ಚರಾಮಿ, ನಾನು ಮೀರಲ್ಲ ಇದನ್ನ. ಯಾವ್ಯಾವುದರಲ್ಲಿ? ಈಗ ಸತಿಪತಿಗಳ ಧರ್ಮ, ಅದು ಫಾರ್ ಎಕ್ಸಾಂಪಲ್ ಫಿಸಿಕಲ್ ರಿಲೇಷನ್ಶಿಪ್ ಇರ್ಬೋದು, ಆಂತರಿಕವಾಗಿರತಕ್ಕಂಥದ್ದು ಏನೇ ಇದ್ರೂ ಕೂಡ ಅದನ್ನು ನಾನು ಮೀರಲ್ಲ. ಅಂದರೆ ನಾನು ಅನ್ಯ ಮಾರ್ಗದಲ್ಲಿ ಹೋಗಲ್ಲ ಅಂತಕ್ಕಂಥ ಒಂದು ಬಾಂಡಿಂಗ್, ಒಂದು ಅಗ್ರಿಮೆಂಟ್. ಧರ್ಮೇಚ ಅರ್ಥೇಚ, ಹಣಕಾಸಿನ ವಿಚಾರದಲ್ಲಿ ನಿನಗೆ ತಿಳಿಸಿದ ಹಾಗೆ ಇಬ್ಬರು ಒಬ್ರಿಗೊಬ್ರು, ಅದು ಕೇವಲ ಒಬ್ರಿಗೆ ಸೀಮಿತ ಆಗಲ್ಲ, ಇಬ್ಬರಲ್ಲೂ ಕೂಡ ನಾನು ಇದನ್ನ ಮೀರಲ್ಲ. ಅರ್ಥ ಸಂಬಂಧಿತವಾದಂಥದ್ದು ಸಂಪಾದನೆ ಇರ್ಬೋದು, ಯಾವುದನ್ನು ಕೂಡ ನಿನ್ನ ಹತ್ರ ಮುಚ್ಚಿಡಲ್ಲ. ಅಂದರೆ ಈ 4ರ ಸಂಯೋಜನೆ ಏನಿದೆಯೋ ಇದನ್ನು ನಾನು ನಾತಿ ಚರಾಮಿ, ನಾನು ಇದನ್ನು ಮೀರಲ್ಲ ಅಂತಕ್ಕಂಥ ಒಂದು ಒಪ್ಪಂದ ಪತ್ರ ಮದುವೆ. ಇದರಲ್ಲಿ ಬಹಳ ಮುಖ್ಯವಾಗಿ ನಾವೇನಪ್ಪ ಅಂದರೆ ಲಾಜಾ ಹೋಮ ಅಂತ ಕರಿತೀವಿ. ಗುರುಗಳೇ, ನಮಗೆಲ್ಲ ಲಾಜಾ ಹೋಮ ಎಲ್ಲ ಏನಿಲ್ಲ, ಬರೀ ಮಾಂಗಲ್ಯಧಾರಣೆ ಅಷ್ಟೇ ಇರೋದು ಅಂತ. ಹಿಂದುವಾದ ಪ್ರತಿಯೊಬ್ಬ ಹಿಂದುವಿಗೂ ಕೂಡ ನಮಗೆ ನೀವು ಈ ಆರ್ಯ ಸಮಾಜ ಅಂತ ಇದೆ. ಯಾಕಂದರೆ ಆರ್ಯ ಸಮಾಜದಲ್ಲಿ ಮದುವೆ ವಿಧಾನ ಅದ್ಭುತವಾಗಿದೆ. ಅವ್ರು ಎಷ್ಟು ಲಯಪ್ರದವಾಗಿ ಅದನ್ನು ಮಾಡ್ತಾರೆ ಅಂದರೆ ಸುದೀರ್ಘವಾದಂಥ ಒಂದು ಪಯಣವನ್ನು ಲಾಜಾ ಹೋಮದಿಂದ ಆದಿಯಾಗಿ ಹೋಮ ಹೇಗೆ ಮಾಡಬೇಕು. ಯಾಕಂದರೆ ಸಂಸ್ಕಾರ ಅಂತಕ್ಕಂಥದ್ದು ಅವನಿಗೆ ಇನ್ನೊಂದಷ್ಟು ಬಲವನ್ನು ಹೆಚ್ಚಿಸುತ್ತೆ. ಹಾಗೆ ತನ್ನ ಪತಿಪತ್ನಿಯರು ಒಂದು ಹೊಸ ಆತ್ಮ ಇನ್ನೊಂದು ಆತ್ಮದೊಳಗೆ ಸಂಬಂಧವನ್ನು ಬೆಸೆಯುವಂಥ ಒಂದು ಸುಮಧುರ ಕ್ಷಣ ಅದು ಅಲ್ವಾ. ಒಂದು ಆತ್ಮ 20-22 ವರ್ಷಗಳ ಕಾಲ ಅದು ಏಕಾಂತವಾಗಿದ್ದು ಆಲಾಪ್ ಸಡನ್ ಅದು ಇನ್ನೊಂದು ಆತ್ಮ ಜೊತೆಗೆ ಬೆರೆಯುವಂಥ ಒಂದು ಹೊಸ ಸಂಬಂಧ, ಅದನ್ನು ನಾವು ಬಂಧ ಅಂತ ಕರಿತೀವಿ. ಅಂದ್ರೆ ನಾವು ಬಂಧುಗಳು ಅಂತ ಕರಿತೀವಿ. ಬಂಧುಗಳು ಅಂದ್ರೆ ನನ್ನ ಆತ್ಮ ಅವರ ಆತ್ಮ ಎರಡೂ ಕೂಡ ಸಮೀಪದಲ್ಲಿರ್ತಕ್ಕಂಥದ್ದು. ಆ ಧೂ ಅಂತಕ್ಕಂಥ ಒಂದು ಹಿಡಿತದಲ್ಲಿರ್ತಕ್ಕಂಥವ್ರು ನಾವು ಬಂಧುಗಳಾಗ್ತೀವಿ. ಅಲ್ಲಿ ತನಕ ಬಂಧುಗಳಾಗಿರ್ಲಿಲ್ಲ. ಒಂದು ನನ್ನ ಆತ್ಮ, ನನ್ನ ದೇಹದಲ್ಲಿ ಹುಟ್ಟಿದಂಥ ಒಂದು ಆತ್ಮ, ಅದು ಆತ್ಮ ನನ್ನ ಮಕ್ಕಳು ನನ್ನ ಆತ್ಮನೇ, ನಾನೇ ಜಗತ್ತಿಗೆ ಕರ್ಕೊಂಡು ಬಂದಿರೋದು, ನೀವು ನಿಮ್ಮ ಜಗತ್ತಿಗೆ ಕರ್ಕೊಂಡು ಹಾಗೆ ಈ ಎರಡೂ ಬಂಧುಗಳನ್ನ, ಆ ಎರಡು ಬಂಧು ಆತ್ಮಗಳನ್ನು ಸೇರಿಸುವ ಮುಖಾಂತರ ನಮ್ಮ ಎರಡು ಕುಟುಂಬಗಳು ಒಡನಾಟ ಆಗುತ್ತೆ. ಅಂದ್ರೆ ಲಾಜಾ ಅಂತಕ್ಕಂಥದ್ದು ಅಗ್ನಿ ಸಾಕ್ಷಿಯಾಗಿ, ಫಾರ್ ಎಕ್ಸಾಂಪಲ್ ನಾವೀಗ ಮದುವೆಯನ್ನು ಮಾಡಬೇಕಾದ್ರೆ ಪಂಚಭೂತಗಳ ಸಾಕ್ಷಿಯಾಗಿ, ಸೂರ್ಯಚಂದ್ರರ ಸಾಕ್ಷಿಯಾಗಿ, ಅಗ್ನಿಯ ಸಾಕ್ಷಿಯಾಗಿ, ಅಂದ್ರೆ ಅಗ್ನಿ ಅಂತಕ್ಕಂಥದ್ದು ಪ್ರತ್ಯಕ್ಷ ದೈವ. ಅಗ್ನಿ ಅಂತಕ್ಕಂಥವನು ಪರಮಶ್ರೇಷ್ಠನಾಗಿರ್ತಕ್ಕಂಥವನು, ಅಗ್ನಿಗಿಂತ ಶ್ರೇಷ್ಠವಾದಂಥವನು ಈ ಒಂದು ಪಂಚಭೂತಗಳಲ್ಲಿ ಯಾರೂ ಇಲ್ಲ. ಯಾಕೆಂದ್ರೆ ಎಲ್ಲವನ್ನು ಕೂಡ ಸ್ಮ್ಯಾಶ್ ಮಾಡ್ತಕ್ಕಂಥ ಶಕ್ತಿ ಯಾರಿಗಿದೆ? ಅಗ್ನಿಗಿದೆ. ಹಾಗಾಗಿ ಈ ಯಜ್ಞೇಶ್ವರ ಅಂತ ಕರಿತೀವಿ ನಾವು. ದೊಡ್ಡ ದೊಡ್ಡ ಹೋಮಗಳನ್ನ ನಾವು ಯಜ್ಞ ಯಾಗಾದಿಗಳನ್ನು ಮಾಡ್ತೀವಿ ಹಿಂದೆ. ಯಾಕಂದ್ರೆ ನಮ್ಮ ಪುತ್ರಕಾಮೇಷ್ಟಿ ಯಾಗಾದಿಗಳನ್ನು ಮಾಡಿದಾಗ, ಅಶ್ವಮೇಧ ಯಾಗಗಳನ್ನು ಮಾಡಿದಾಗ, ಇವಾಗಲೂ ಚಂಡಿ ಯಾಗ ಅಂತ ಕರಿತೀವಿ. ಸಪ್ತಶತಿ ಪಾರಾಯಣಯುಕ್ತವಾಗಿ ಚಂಡಿ ಯಾಗವನ್ನು ಆಯ್ತ ಚಂಡಿ ತನಕ ಮಾಡ್ತಕ್ಕಂಥದ್ದು ಇದೆ, ಗುರುಪರಂಪರೆಯಲ್ಲಿದೆ. ಹಾಗಾಗಿ ಆ ಯಜ್ಞೇಶ್ವರ ಅಂತಕ್ಕಂಥವನು ಅಗ್ನಿಸಾಕ್ಷಿಯಾಗಿ ನಾವು ಮಾಂಗಲ್ಯಧಾರಣೆ ಮಾಡಿ, ಅಕ್ಕಿ ಭತ್ತದಿಂದ ಅಕ್ಕಿ ಆಗುತ್ತೆ, ಅಕ್ಕಿಯಿಂದ ಲಾಜ ಆಗುತ್ತೆ, ಹರಳಾಗುತ್ತೆ. ಇದೇನಪ್ಪ ಅಂದ್ರೆ ಯಶಸ್ಸಿನ ಸಂಕೇತ. ಒಂದು ಹೆಣ್ಣು ಒಂದು ಗಂಡು, ಆ ಇಬ್ಬರ ಸಮ್ಮಿಲನ ಆ ಕುಟುಂಬದ ಯಶಸ್ಸು. ಆ ಸಂಕೇತವಾಗಿ ಅಕ್ಕಿ ಮನೋಕಾರಕನಾಗಿರ್ತಕ್ಕಂಥ ಚಂದ್ರ, ಅವನು ಸದೃಢವಾಗಿ ಮನಸ್ಸಿನ ಭಾವನೆಗಳು ಅವರು ಯಾಕಂದ್ರೆ ಗೌರವಿಸಬೇಕಾಗಿರ್ತಕ್ಕಂಥ ಅನಿವಾರ್ಯತೆಗಳಿದ್ದಾಗ ಆ ಇಬ್ಬರ ಬಾಂಧವ್ಯ ವೃದ್ಧಿ ಆಗುವ ಸಲುವಾಗಿ ಮೊದಲನೇದಾಗಿ ಈ ಅಗ್ನಿಗೆ ಇದನ್ನು ನಾನು ಅರ್ಪಣೆಯನ್ನು ಮಾಡ್ತಾ ಇದ್ದೇನೆ. ಯಾವುದನ್ನ? ನನ್ನಲ್ಲಿ ಇಲ್ಲಿ ತನಕ ಇದ್ದಂಥ ಎಲ್ಲ ರೀತಿಯಾದಂತಹ ಮಾನಸಿಕವಾದಂಥ ಮನಸ್ತಾಪಗಳು ಅಥವಾ ಮನಸ್ಸಿನಲ್ಲಿರ್ತಕ್ಕಂಥ ಎಲ್ಲ ಭಾವನೆಗಳನ್ನು ಕೂಡ ನಾನು ಇದನ್ನೆಲ್ಲ ಕೂಡ ಭಗವಂತನಿಗೆ ಅರ್ಪಣೆ ಮಾಡಿ ಶುದ್ಧವಾಗ್ತಿದ್ದೀನಿ. ನಾನು ಏನಾಗ್ತಿದ್ದೀನಿ? ಪರಿಶುದ್ಧನಾಗ್ತಿದ್ದೀನಿ. ಈ ಪರಿಶುದ್ಧತೆಯಿಂದ ನನ್ನ ಮಡದಿಯ ಕೈಯನ್ನು ಹಿಡಿತಾ ಇದ್ದೇನೆ, ನನ್ನ ಪತಿಯ ಕೈಯನ್ನು ನಾನು ಹಿಡಿತಾ ಇದ್ದೇನೆ. ಅದಕ್ಕೆ ನಾವೇನು ಮಾಡ್ತೀವಿ? ಎರಡೂ ಕೈಗಳನ್ನು ಜೋಡಿಸಿ ಹೆಣ್ಣಿನ ಕೈಯನ್ನು ಗಂಡಿನ ಕೈಯಲ್ಲಿ ಇಟ್ಟು ಹೀಗೆ ಅಗ್ನಿಗೆ ಆಹುತಿಯನ್ನು ಮಾಡ್ತಕ್ಕಂಥ ಲಾಜಾ ಹೋಮ. ಅದರಲ್ಲಿ ಸೂಕ್ತ ಬೇರೆ ಇರ್ತಕ್ಕಂಥದ್ದು ಇರುತ್ತೆ, ಪ್ರಜಾಪತಿ ಸೂಕ್ತ ಇರ್ತಕ್ಕಂಥದ್ದು. ಆ ಸೂಕ್ತ ಹೇಳ್ಕೊಂಡು ಪ್ರಜಾಪತೇನತ್ವ ದೇತಾನ್ಯನ್ಯೋ ವಿಶ್ವಜಾತಾನಿ ಬಭೂವತ ಅಂತ ಒಂದು ಮಂತ್ರ ಬರ್ತದೆ ವೇದ ಮಂತ್ರದಲ್ಲಿ. ಅದನ್ನು ಹೇಳಿ ಬಹಳ ಮುಖ್ಯವಾಗಿ ಯಜ್ಞೇಶ್ವರನಿಗೆ ಆಹುತಿ ಕೊಡ್ತಕ್ಕಂಥದ್ದು. ಅದೊಂದು 12 ಆಹುತಿಗಳು ಬರ್ತಕ್ಕಂಥದ್ದು ಇರುತ್ತೆ. ಈ ಆಹುತಿಯನ್ನು ಕೊಡ್ತಾ 12 ಅಂದರೆ ಏನು? ನಮ್ಮ ಜ್ಞಾನಕ್ಕೆ ಒಂದು ಶಕ್ತಿಯನ್ನು ತುಂಬತಕ್ಕಂಥ ಒಂದು ಸಂಖ್ಯೆ. ಹಾಗಾಗಿ ಆ ಆಹುತಿಯನ್ನು ಕೊಡ್ತಾಗ ನನ್ನ ಯಶಸ್ಸು ಸಿಗಲಿ ಅಂತಕ್ಕಂಥ ಪ್ರಾರ್ಥನೆಯೊಂದಿಗೆ ನಾನು ಈ ಮನೆಗೆ ಹೋಗ್ತಾ ಇದ್ದೀನಿ, ನನ್ನಿಂದ ಆದಿಯಾಗಿ ಯಶಸ್ಸು ಸಿಗಲಿ, ಆ ಮನೆ ನಾನು ಬರ್ತಿದ್ದೀನಿ, ನನ್ನಿಂದ ಆದಿಯಾಗಿ ಯಶಸ್ಸು ಸಿಗಲಿ ಅಂತಕ್ಕಂಥ ಮೊದಲನೇ ಉದ್ದೇಶ. ಅಗ್ನಿ ಸಾಕ್ಷಿಯಾಗಿ ಮಾಂಗಲ್ಯಧಾರಣೆ,
ಪಂಚಭೂತಗಳ ಸಾಕ್ಷಿಯಾಗಿ ಮಾಂಗಲ್ಯಧಾರಣೆ, ಅಷ್ಟದಿಕ್ಪಾಲಕರ ಸಾಕ್ಷಿಯಾಗಿ ಮಾಂಗಲ್ಯಧಾರಣೆ, ಸೂರ್ಯಚಂದ್ರರ ಸಾಕ್ಷಿಯಾಗಿ ಮಾಂಗಲ್ಯಧಾರಣೆ, ಆ ನಂತರದಲ್ಲಿ ಬರ್ತಕ್ಕಂಥದ್ದು ಲಾಜಹೋಮ. ಲಾಜಹೋಮದ ಯಶಸ್ಸಿಗೋಸ್ಕರ ಮಾಡ್ತಕ್ಕಂಥದ್ದು, ಪರಿಶುದ್ಧತೆಗೋಸ್ಕರವಾಗಿ ಮಾಡ್ತಕ್ಕಂಥದ್ದು. ಎರಡನೇದೇನು? ಫಲಪೂಜೆ ಅಲ್ವಾ? ಫಲಪೂಜೆಗಿಂತ ಮುಂಚಿತವಾಗಿ ನಾವು ಏನು ಮಾಡ್ತೀವಿ? ಅರುಂಧತಿ ದರ್ಶನ ಮಾಡಿಸ್ತೀವಿ. ಸಪ್ತಪದಿ ಆದಮೇಲೆ ಅರುಂಧತಿ ದರ್ಶನ ಮಾಡ್ತೀವಿ. ಅರುಂಧತಿ ಅಂದರೆ ಏನು? ಧ್ರುವ ನಕ್ಷತ್ರ. ಯಾವುದೇ ಮದುವೆಗಳನ್ನು ಲಗ್ನಗಳಲ್ಲಿ ಮಾಡಿದಾಗ, ಸ್ಥಿರಲಗ್ನಗಳು ಅದರಲ್ಲಿ ಏನಂದರೆ ಸ್ಥಿರಲಗ್ನಗಳು, ದ್ವಿಸ್ವಭಾವ ಲಗ್ನಗಳು, ಚರಲಗ್ನಗಳು ಅಂತ ಇರುತ್ತೆ. ಈಗೇನಾಗುತ್ತೆ, ಕೆಲವು ಸಂದರ್ಭಗಳಲ್ಲಿ ಚರಲಗ್ನಗಳಲ್ಲಿ ಮದುವೆಗಳನ್ನು ಮಾಡ್ತಾರೆ. ನಾವೇನು ಮಾಡಲಿಕ್ಕಾಗಲ್ಲ, ಯಾಕಂದರೆ ಎಲ್ಲರಿಗೂ ಅದರ ಅನುಭವ ಇರಬೇಕಂತೇನಿಲ್ಲ. ಅನುಭವ ಇದ್ದಂಥವ್ರು ಕೂಡ ತಪ್ಪನ್ನು ಮಾಡ್ತಾ ಇರ್ತಕ್ಕಂಥ ಅದೇ. ಯಾಕಂದರೆ ಸಮಯ, ಈಗ ಕೆಲವು ದಿನಗಳಲ್ಲಿ ಮದುವೆ ಮಾಡಲಿ, ಭಾನುವಾರ ಮದುವೆಗೆ ಎಲಿಜಿಬಿಲಿಟಿನೇ ಇಲ್ಲ, ಎಲ್ಲ ಭಾನುವಾರ ಮದುವೆ ಮಾಡ್ತಾರೆ. ಹೌದು, ಕಾಲಕ್ಕೆ ಅನುಸಂಧಾನ ಮಾಡ್ಕೊಳ್ಬೇಕಾದದ್ದು ಕಾಲಾಯ ತಸ್ಮೈ ನಮಃ ಅಂತೇಳಿ. ಹಾಗಾಗಿ ಏನಪ್ಪ ಅಂದರೆ ಸ್ಥಿರಲಗ್ನಗಳಲ್ಲಿ ಮದುವೆ ಆದಾಗ ಕುಟುಂಬ ಸಮೃದ್ಧವಾಗಿರ್ತಕ್ಕಂಥದ್ದಾಗುತ್ತೆ. ಸ್ಥಿರಲಗ್ನಗಳಲ್ಲಿ ಏನಂದರೆ ಅಂದರೆ ಚರಸ್ಥಿರ ದ್ವಿಸ್ವಭಾವ ಲಗ್ನಗಳು, ದ್ವಿಸ್ವಭಾವ ಲಗ್ನದಲ್ಲಿ ಮದುವೆ ಮಾಡ್ತಾರೆ. ದ್ವಿಸ್ವಭಾವ ಲಗ್ನದಲ್ಲಿ ಮದುವೆ ಮಾಡಿದ್ರೆ ಒಳ್ಳೆಯದಲ್ಲ ಅಂತಲ್ಲ. ದ್ವಿಸ್ವಭಾವ ಲಗ್ನಕ್ಕೆ ಬಹಳ ಮುಖ್ಯವಾಗಿ ಗುರುವಿನ ದೃಷ್ಟಿ ಇದ್ದರೆ ಆ ಲಗ್ನ ಬಲ ಹೆಚ್ಚುತ್ತೆ. ಈಗ ವಿವಾಹಕ್ಕೆ ಬಹಳ ಮುಖ್ಯವಾಗಿ ಸಪ್ತಮ ಅಷ್ಟಮ ಭಾವಗಳನ್ನು ಹೆಣ್ಣಿನ ಜಾತಕದಲ್ಲಿ ನೋಡ್ತೀವಿ. ಆ ಲಗ್ನಕ್ಕೆ ಅವತ್ತಿನ ಕಾಲಮಾನಕ್ಕೆ ಲಗ್ನ ಇಟ್ಟುಕೊಟ್ಟಂಥ ಸಮಯಕ್ಕೆ 7ನೇ ಮನೆ ಮತ್ತು 8ನೇ ಮನೆ ಶುದ್ಧವಾಗಿರಬೇಕು ಅಂತ ಹೇಳುತ್ತೆ, ಗುರುವಿನ ದೃಷ್ಟಿ ಇರಬೇಕು ಅಂತ ಹೇಳುತ್ತೆ. ಇವಾಗ ಮಕರ ಲಗ್ನದಲ್ಲೆಲ್ಲ, ಈಗ ವೃಶ್ಚಿಕ ಲಗ್ನದಲ್ಲೆಲ್ಲ, ಮೇಷ ಲಗ್ನದಲ್ಲೆಲ್ಲ ಮದುವೆ ಮಾಡ್ತಾರೆ, ಸಿಂಹ ಲಗ್ನದಲ್ಲ ಮದುವೆ ಮಾಡ್ತಾರೆ. ಏನಾಗುತ್ತೆ, ಕೆಲವು ವಿಹಿತವಾಗಿರ್ತಕ್ಕಂಥ ಕರ್ಮಾದಿಗಳನ್ನು ವಿಹಿತವಾಗಿ ಮಾಡ್ತಕ್ಕಂಥವ್ರು ಆಗ್ತಾರೆ. ಆ ವಿಹಿತ ಕರ್ಮಗಳನ್ನು ನಾವು ಹೇಗಿದೆಯೋ ಹಾಗೇ ಮಾಡಬೇಕು, ಅದಕ್ಕೊಂದು ಪೂರ್ಣ ಫಲ ಸಿಗ್ತಕ್ಕಂಥದ್ದಾಗುತ್ತೆ. ಅರುಂಧತಿ ಅಂದರೆ ಧ್ರುವ ನಕ್ಷತ್ರ. ಅದು ಯಾಕೆಂದರೆ ಅರುಂಧತಿ ಅಂದರೆ ನಮಗೆ ಸಾಕ್ಷಾತ್ ಪಾರ್ವತಿಯ ಸ್ವರೂಪ, ಋಷಿಗಳ ಮಡದಿ ಆಗಿರ್ತಕ್ಕಂಥವಳು. ಬೆಳಗಿನ ಸಮಯದಲ್ಲೂ ಕೂಡ ಸೂರ್ಯನ ಇದ್ದಾಗಲೂ ಕೂಡ ಅರುಂಧತಿ ಅನ್ನೋ ನಕ್ಷತ್ರ ದರ್ಶನ ಆಗ್ತಕ್ಕಂಥದ್ದಾಗುತ್ತೆ. ನಾವು ಈಗ ಟೆಲಿಸ್ಕೋಪ್ ಹಾಕ್ಕೊಂಡು ನೋಡಿದ್ರೆ ಆ ನಕ್ಷತ್ರ ಕಾಣುತ್ತೆ. ಅದು ಧ್ರುವ ಅಂದರೆ ಒಂದೇ ಜಾಗದಲ್ಲಿ ಸ್ಥಿರವಾಗಿರ್ತಕ್ಕಂಥದ್ದು ಅಂತ. ಸಂಬಂಧದಲ್ಲಿ ಏನಿರಬೇಕು? ದೃಢತೆ ಇರಬೇಕು. ಸ್ಥಿರತೆಯೊಟ್ಟಿಗೆ ದೃಢತೆ ಇರಬೇಕು. ಅಂದರೆ ಎಂಥ ಕಷ್ಟ ನಷ್ಟಾದಿಗಳು ಬಂದರೂ ಕೂಡ ಸಂಸಾರದಲ್ಲಿ ನಾವು ಒಬ್ರಿಗೊಬ್ರು ಧೃತಿಗೆಡಬಾರದು. ಅರುಂಧತಿ ಅಂದ್ರೆ ಅದೇ, ಆಯ್ತಾ? ಆ ಅರುಂಧತಿ ಅಂದ್ರೆ ಏನು? ಅರುಂಧತಿ ಅಂದ್ರೆ ಬಹಳ ಮುಖ್ಯವಾಗಿ ಅರು ಅಂದ್ರೆ ಅದು ಸಾಮೀಪ್ಯಕ್ಕಿಂತ ಎಷ್ಟೋ ದೂರದಲ್ಲಿದ್ದರೂ ಕೂಡ ತನ್ನ ಚಲನೆಯನ್ನ ನಿರಂತರವಾಗಿ ಇಟ್ಕೊಂಡಿರ್ತಕ್ಕಂಥದ್ದಕ್ಕೆ ಅರುಂಧತಿ ಅಂತ ಕರಿತೀವಿ. ಅದು ಅಲ್ಲೇ ಇರುತ್ತೆ, ಯಾವುದು ಬಂದರೂ ಅದನ್ನು ಕದಲಿಸ್ಲಿಕ್ಕೆ ಆಗಲ್ಲ. ಆ ಸುದೀರ್ಘ ಪಯಣದಲ್ಲೂ ಕೂಡ ನಮ್ಮ ಬದುಕಿನಲ್ಲಿ ಒಂದು ಬಾಂಡಿಂಗ್ ಇರಬೇಕು. ಗಂಡ ಹೆಂಡತಿಯರ ಮಧ್ಯದಲ್ಲಿ ಏನಿರಬೇಕು? ಬಾಂಡಿಂಗ್ ಇರಬೇಕು. ಆ ಬಾಂಡಿಂಗ್ ಅಂತಕ್ಕಂಥದ್ದು ಅರುಂಧತಿಯ ಸಂಕೇತ. ಅದಕ್ಕೋಸ್ಕರವಾಗಿ ಕರ್ಕೊಂಡು ಹೋಗಿ ಸೂರ್ಯನ ಸಮೀಪದಲ್ಲಿ, ಇನ್ನೊಂದೇ ಇಷ್ಟು ಪ್ರಖರತೆಯಿಂದ ನಾವು ಇಲ್ಲೇ ತಡ್ಕೊಳ್ಳಿಕ್ಕೆ ಸಾಧ್ಯ ಆಗದೆ ಇರತಕ್ಕಂಥ ಸೂರ್ಯನ ಪ್ರಖರತೆಯಲ್ಲಿ ಕೇವಲ ಬೆರಳಿಕೆಯಷ್ಟು ಸಾಮೀಪ್ಯದಲ್ಲಿ ಇರ್ತಕ್ಕಂಥ ಜಗದಂಬೆಯ ಸ್ವರೂಪಳಾಗಿರ್ತಕ್ಕಂಥ ಅರುಂಧತಿ ಅಂತಕ್ಕಂಥವಳು ಧ್ರುವ ನಕ್ಷತ್ರವಾದಿರೋದ್ರಿಂದ ನಿಮ್ಮ ಕುಟುಂಬದಲ್ಲಿ ದೃಢತೆ ಇರಲಿ ಅಂತಕ್ಕಂಥ ಕಾರಣದಿಂದ ಅರುಂಧತಿ ದರ್ಶನವನ್ನು ಮಾಡಿಸಿ. ನೋಡಮ್ಮ, ಪಾತಿವ್ರತ್ಯಕ್ಕೆ ಗಂಡ ಹೆಂಡತಿಯರ ಫಿಸಿಕಲ್ ರಿಲೇಷನ್ಶಿಪ್ ಅನ್ನೋದು ಏನಿದೆಯೋ ಅದು ಅತ್ಯಂತ ಗೌಪ್ಯವಾಗಿರ್ತಕ್ಕಂಥದ್ದು, ಅದನ್ನು ಬೇರೊಬ್ಬರಿಗೆ ಹಂಚದೇ ಇರತಕ್ಕಂಥ ಒಂದು ಪದ್ಧತಿ. ಆ ಸಲುವಾಗಿಯೇ ಗಂಡ ಹೆಂಡತಿ ಅಂತಕ್ಕಂಥ ವಧು ವರರು ಆಗಿದ್ದವರು ಗಂಡ ಹೆಂಡತಿ ಆಗ್ತಾರೆ, ದಾಂಪತ್ಯ ಅಂತಕ್ಕಂಥದ್ದಾಗುತ್ತೆ. ದಂಪತಿಗಳು ಆಗ್ತಾರೆ. ದಂಪತಿ ಜೊತೆಗೆ ಬರ್ತಕ್ಕಂಥವ್ರು, ಜೊತೆಯಲ್ಲಿ ನಡೀತಕ್ಕಂಥವ್ರಿಗೆ ದಂಪತಿಗಳು ಅಂತ ಕರಿತೀವಿ. ದಂಪತಿಗಳಿಗೆ ಕೆಲವು ಪೂಜೆಗಳಲ್ಲಿ ನಾವು ಕೆಲವು ಕ್ಷೇತ್ರಗಳಿಗೆ ಕೆಲವು ಇದಕ್ಕೂ ಒಬ್ಬರೇ ಸಿಂಗಲ್ ಆಗಿ ಹೋದಾಗ ಅದು ಫಲ ಸಿಗಲ್ಲ. ಹೋಗಿ ಬಂದಿದ್ದಕ್ಕೆ ಸಮಾಧಾನ ಸಿಗ್ಬೋದು ಅರ್ಥೇ ಹೊರತು, ದಂಪತಿಗಳ ಸಮೇತವಾಗಿ ಕೆಲವು ಪುಣ್ಯಕ್ಷೇತ್ರಗಳಿಗೆ ತೀರ್ಥಕ್ಷೇತ್ರಗಳಿಗೆ ತೆರಳಿದಾಗ ಒಟ್ಟು ಫಲ ಅವ್ರಿಗೆ ಸಿಗ್ತಕ್ಕಂಥದ್ದಾಗುತ್ತೆ. ಬಹಳ ಮುಖ್ಯವಾಗಿ ಈ ಅರುಂಧತಿ ದರ್ಶನ ಆದ ನಂತರದಲ್ಲಿ ನಾವು ಮಾಡ್ತಕ್ಕಂಥದ್ದು ಫಲಪೂಜೆ. ಫಲ ಅಂದರೆ ಏನು? ಈಗ ಒಂದು ಮಣ್ಣಿನ ಮಡಕೆಯಲ್ಲಿ ನೀರಿನ ಅಂಶ ಇತ್ತು ಅಂತ ಇಟ್ಕೊಳ್ಳಿ. ಯಾವಾಗ ಮಡಕೆ ಮಾಡಬೇಕಾದ್ರೆ ಅದು ಕಟ್ಟಿಗೆಯಲ್ಲಿ ಇಟ್ಟು ಸುಟ್ಟ ನಂತರದಲ್ಲಿ ನೀರಿನ ಅಂಶ ಕಡಿಮೆ ಆಗುತ್ತೆ. ಅವಾಗ ಏನಾಗುತ್ತೆ? ಅದು ಗಟ್ಟಿ ಆಗುತ್ತೆ. ಅದೇ ನೀರಿನಂಶದಲ್ಲಿ ಮೆದುವಾಗಿದ್ದಂಥ ನೀರಿನಂಶ ಇದ್ದಂಥ ಮಡಕೆಯನ್ನು ನೀರಿನಲ್ಲಿಟ್ಟರೆ ಕರಗೋಗುತ್ತೆ. ಅದೇ ಮಡಕೆಯನ್ನು ನಾವು ಬೆಂಕಿಯಲ್ಲಿ ಸುಟ್ಟು ನೀರಿನಲ್ಲಿಟ್ಟರೆ ಕರಗೋಗೋದಿಲ್ಲ. ಅದೇ ನೀರನ್ನ ಸಂರಕ್ಷಣೆ ಮಾಡುತ್ತೆ. ಹೌದು ಗುರುಗಳೇ. ಹಾಗೆ ಈಗ ವಧು ಮನೆಗೆ ಗೃಹ ಪ್ರವೇಶ ಮಾಡ್ತಾರೆ, ಗೃಹಲಕ್ಷ್ಮಿ ಪ್ರವೇಶದ ಉದ್ದೇಶವೇನು, ಅದರ ಮಹತ್ವ ಏನು ಗುರುಗಳು? ಈಗ ಒಂದು ಗೃಹ ಅಂತ ನಾವು ಕರಿತೀವಿ. ಈಗೆಲ್ಲ ನಾವು ಸ್ವಲ್ಪ ಲೋಕಾರೂಢಿಯಲ್ಲಿ ಮನೆ ಅಂತ ಕರಿತೀವಿ. ಇಂದಿನ ಕಾಲದಲ್ಲಿ ಶಾಸ್ತ್ರಸಮ್ಮತವಾಗಿರತಕ್ಕಂಥದ್ದು ಗೃಹ ಅಂತ. ಗ್ರಹ ಬೇರೆ, ಗೃಹ ಬೇರೆ, ಒಂದೇ ಒಂದು ವಿಭೇದದಲ್ಲಿ ವ್ಯತ್ಯಾಸ ಆಗ್ತಕ್ಕಂಥದ್ದಾಗುತ್ತೆ. ಗೃಹ ಅಂದರೆ ಏನು? ಸರ್ವಸಮ್ಮತವಾದದ್ದು, ನಿರಂತರವಾಗಿ ಆ ಮನೆಯಲ್ಲಿ ಯೋಗ್ಯಪ್ರದವಾಗಿರ್ತಕ್ಕಂಥ ವ್ಯವಸ್ಥೆ ಇರತಕ್ಕಂಥದ್ದು ಇರುತ್ತೆ.
ಬೆಡ್ರೂಮ್ ಎಲ್ಲಿ ಇರಬೇಕು ಅಲ್ಲಿರುತ್ತೆ, ಅಡುಗೆ ಮನೇಲಿ ಇರಬೇಕು ಅಲ್ಲಿರುತ್ತೆ, ದೇವ್ರ ಮನೇಲಿ ಇರಬೇಕು ಅಲ್ಲಿರುತ್ತೆ. ಎಲ್ಲ ಆಯಾಯ ಅಚ್ಚುಕಟ್ಟಾದಂಥ ವ್ಯವಸ್ಥೆಯನ್ನ ಸಂರೂಢೀಕರಿಸ್ಕೊಂಡಿರ್ತಕ್ಕಂಥದ್ದಕ್ಕೆ ಗೃಹ ಅಂತ ಕರಿತೀವಿ. ಆ ಗೃಹಕ್ಕೆ ನಾನು ಪ್ರವೇಶವನ್ನು ಮಾಡ್ತಾ ಇದ್ದೇನೆ. ಇದಕ್ಕೆ ಗೃಹ ಪ್ರವೇಶ. ಆಮೇಲೆ ಗೃಹಲಕ್ಷ್ಮಿ ಅಂದ್ರೆ ನಮ್ಮ ಸರ್ಕಾರ ಕೊಡ್ತಾ ಇರ್ತಕ್ಕಂಥ ಗೃಹಲಕ್ಷ್ಮಿ ಅಲ್ಲ. ಆದರೆ ಗೃಹಲಕ್ಷ್ಮಿ ಅಂತಕ್ಕಂಥದ್ದು ಅವರು ಅದನ್ನು ತಗೊಂಡಿದ್ದಾರೆ, ಅಲ್ಲಿಂದ ಆ ಪದವನ್ನ ಅವ್ರು ತಗೊಂಡು ಎನ್ಕ್ಯಾಶ್ ಮಾಡ್ಕೊಂಡಿರ್ತಕ್ಕಂಥದ್ದು. ಆದರೆ ಗೃಹ ಅಂದ್ರೆ ಒಂದು ಮನೆಯನ್ನ ನಾವು ಲಕ್ಷ್ಮೀ ಸ್ವರೂಪ ಅಂತ ಭಾವಿಸ್ತೀವಿ. ಆ ಲಕ್ಷ್ಮೀ ಸ್ವರೂಪವಾಗಿರ್ತಕ್ಕಂಥ ಮನೆಗೆ ಒಂದು ಒಂದು ಆಯುಧವನ್ನ, ಅಂದ್ರೆ ಒಂದು ಹೆಣ್ಣು ಒಂದು ಆಯುಧ ಅದು. ಯಾಕಂದ್ರೆ ಒಂದು ವಸ್ತು ಅದು. ಅಲ್ಲಿ ತನಕ ಈಗ ನಾವೆಲ್ಲರೂ ಕೂಡ ಒಂದು ವಸ್ತು ರೂಪವೇ. ಯಾಕಂದ್ರೆ ನಮಗೆ ಶರೀರ ಇದೆ, ಈ ಶರೀರ ಇರೋ ತನಕ ಇದು ವಸ್ತು ರೂಪದಲ್ಲಿದೆ. ಯಾಕಂದ್ರೆ ನಮಗೆ ಆಕಾರ ಇದೆ. ಈ ಆಕಾರಯುಕ್ತವಾಗಿರ್ತಕ್ಕಂಥ ಪ್ರತಿಯೊಂದು ಕೂಡ ನಾವು ವಸ್ತುವಾಗಿ ಪರಿಗಣನೆಗೆ ತಗೊಳ್ತೀವಿ. ನಾವೀಗ ಜಂತೂನಾಂ ನರಜನ್ಮ ಉತ್ತಮಂ ಅಂತ ಹೇಳ್ತೀವಿ. ಎಲ್ಲ ಜಂತುಗಳಿಗೂ ಶ್ರೇಷ್ಠಪ್ರದವಾಗಿರ್ತಕ್ಕಂಥ ಮಾನವ ಜನ್ಮ ಅಂತಕ್ಕಂಥದ್ದು. ಹಾಗಾಗಿ ಆ ಜಂತುಗಳಲ್ಲಿ ಪರಮಶ್ರೇಷ್ಠದಾಯಕವಾಗಿರ್ತಕ್ಕಂಥ ಒಂದು ಹೆಣ್ಣು ಅಂತಕ್ಕಂಥದ್ದು ಅವಳು. ಯಾಕೆಂದ್ರೆ ಎಲ್ಲ ರೀತಿಯಲ್ಲೂ ಕೂಡ ಅವಳನ್ನ ಕಾರ್ಯೇಶು ದಾಸಿ, ಕರುಣೇಶು ಮಂತ್ರಿ, ಭೋಜ್ಯೇಶು ಮಾತಾ, ಶೈನೇಶು ರಂಭ, ಎಲ್ಲ ಆ ಕ್ಷಮಯಾ ಧರಿತ್ರಿ, ಆ 6 ರೀತಿಯ ಗುಣಗಳನ್ನ ಅವಳು ತನ್ನಲ್ಲಿ ಅಡಗಿಸಿಟ್ಕೊಂಡಿರ್ತಕ್ಕಂಥ ತದೇಕವಾಗಿರ್ತಕ್ಕಂಥ ಶಕ್ತಿ ಸ್ವರೂಪಳಾಗಿರ್ತಕ್ಕಂಥ ಭಾವನಾತ್ಮಕ ವಿಚಾರಾದಿಗಳನ್ನು ಸದೃಢವಾಗಿ ಗಟ್ಟಿಯಾಗಿ ಇಟ್ಕೊಂಡಿರ್ತಕ್ಕಂಥ ಒಂದು ಸ್ವರೂಪ, ಮೂರ್ತಿ ಸ್ವರೂಪವು ಹೆಣ್ಣು. ಈ ಹೆಣ್ಣು ಒಂದು ಬೆಳಕನ್ನು ಇಟ್ಕೊಂಡು ಆ ಮನೆಯ ಅಂಧಕಾರದಲ್ಲಿದ್ದಂಥ ಮನೆಗೆ ಬೆಳಕನ್ನು ತಗೊಂಡು ಹೋಗ್ತಕ್ಕಂಥದ್ದಕ್ಕೆ ಗೃಹಲಕ್ಷ್ಮಿ ಅಂತ ಕರೀತಾರೆ. ಬೆಳಕು ಅವಳ ಹತ್ರ ಬೆಳಕಿದೆ, ಮನಸ್ಸೆಂಬ ಬೆಳಕು, ಮಾತೆಂಬ ಬೆಳಕು, ಅದರಲ್ಲಿ ಸದೃಢತೆ ಎಂಬ ಬೆಳಕು, ಎಲ್ಲ ರೀತಿಯಲ್ಲೂ ಕೂಡ ತನ್ನ ಸಂಬಂಧವೆಂಬ ಬೆಳಕು, ಏನನ್ನ ನಾವು ಬೇಕಾದ್ರೂ ವರ್ಣನೆ ಮಾಡ್ಕೊಳ್ತಕ್ಕಂಥ ಒಂದು ಇರುತ್ತೆ. ಹಾಗಾಗಿ ಆ ಬೆಳಕಿನ ಜ್ಯೋತಿಯನ್ನ ತೆಗೆದುಕೊಂಡು ಆ ಸಮಯದಲ್ಲಿ ಬಹಳ ಮುಖ್ಯವಾಗಿ ಅಲ್ಲಿ ಹೊಸಲ ಮೇಲೆ ದ್ವಾರ ಮಹಾಲಕ್ಷ್ಮಿ ಅಂತ ಕರಿತೀವಿ. ಸಿದ್ಧಲಕ್ಷ್ಮಿ, ಮೋಕ್ಷಲಕ್ಷ್ಮಿ, ಜಯಲಕ್ಷ್ಮಿ, ಸರಸ್ವತಿ, ಇದೆಲ್ಲ ಕೂಡ ಆ ಹೆಣ್ಣಲ್ಲಿದೆ. ಸಿದ್ಧಿಪ್ರದಾತಳು, ಮೋಕ್ಷಪ್ರದಾತಳು, ಅನ್ನಪ್ರದಾತಳು, ಆರೋಗ್ಯ ಪ್ರದಾತಳು, ಮಾತೃಪ್ರದಾತಳು, ಯಾವುದನ್ನು ಬೇಕಾದ್ರೂ ನಾವು ತಗೊಳ್ಬೋದು. ಹಾಗೆ ಹೊಸಲು ಪೂಜೆಯಲ್ಲಿ ಆ ಅಕ್ಕಿಯನ್ನು ಇಟ್ಟು ಅದರ ಮೇಲೆ ಮೃತ್ಯು ಸ್ವರೂಪವಾಗಿರ್ತಕ್ಕಂಥ ಮೃತ್ಯುಂಜಯನನ್ನು ಇಟ್ಟು ನೋಡಿ. ಇಲ್ಲಿ ಏನಪ್ಪ ಅಂದರೆ, ಇಲ್ಲಿ ಚಂದ್ರಚೂಡೇಶ್ವರನ ಹತ್ರ ಚಂದ್ರನು ಶಿವನ ತಲೆಯ ಮೇಲಿದ್ದರೆ, ಇಲ್ಲಿ ಅಕ್ಕಿಯ ಮೇಲೆ ಬೆಲ್ಲವನ್ನು ಇಡ್ತೀವಿ, ಮೃತ್ಯು ಸ್ವರೂಪವಾಗಿರ್ತಕ್ಕಂಥದ್ದು. ಆ ಮೃತ್ಯು ಸ್ವರೂಪ ಏನು? ನಮ್ಮಲ್ಲಿ ಇರ್ತಕ್ಕಂಥ ನಕಾರಾತ್ಮಕವಾಗಿರ್ತಕ್ಕಂಥ ಶಕ್ತಿಗಳು, ನಮ್ಮನ್ನು ಬಾಧಿಸಬಹುದಾಗಿರ್ತಕ್ಕಂಥ ಶಕ್ತಿಗಳು, ಅದೆಲ್ಲವನ್ನು ಕೂಡ ನಾವು ಆ ಹೊಸಲಿನ ಒಳಗಡೆ ಪ್ರವೇಶವನ್ನು ಮಾಡಿದಾಗ ಮೊದಲನೇದಾಗಿ ಅಕ್ಕಿಯನ್ನು, ಆ ಸೇರನ್ನು ಇಟ್ಟು, ಸೇರು ಸ್ವರೂಪ ನಮ್ಮ ಸ್ವರೂಪ, ಅದು ದೇಹ ಸ್ವರೂಪ, ಅದ್ರಲ್ಲಿ ತುಂಬುವಂಥದ್ದು ನಮ್ಮ ಮನೋಭಾವ, ಆ ಭಾವನೆಗಳನ್ನು ತುಂಬಿ. ಯಾಕಂದ್ರೆ ಅಕ್ಕಿಗೆ ಮನೋಕಾರಕನು. ಅದ್ರ ಮೇಲೆ ಗಟ್ಟಿಯಾಗಿ ಸುಭದ್ರವಾಗಿರಲಿ, ಆರೋಗ್ಯದ ಸಮಸ್ಯೆ ಬಾರದೇ ಇರಲಿ, ಹಣಕಾಸಿನ ಸಮಸ್ಯೆ ಬಾರದೇ ಇರಲಿ, ಎಲ್ಲ ರೀತಿಯಲ್ಲೂ ಕೂಡ ಸಮೃದ್ಧತೆ ಇರಲಿ ಅಂತೇಳಿ ಪರಮೇಶ್ವರನ ಸ್ವರೂಪವಾಗಿರ್ತಕ್ಕಂಥದ್ದು. ವಾಗರ್ಥ ಇವ ಸಂಪೃಕ್ತೋ ವಾಗರ್ಥ ಪ್ರತಿಪತ್ತಿಗೆ. ಈ ಜಗತ್ತಿರೋ ತನಕ ಪ್ರತಿಪದವನ್ನು ನಾವು ಬಳಸಲಿಕ್ಕೆ ಹೇಗೆ ಸಾಧ್ಯವಿಲ್ಲವೋ, ಅವ್ರಿಗೆ ಆಲ್ಟರ್ನೇಟ್ ಪದ ಹೇಗಿಲ್ಲವೋ, ಹಾಗೆ ಮೃತ್ಯು ಸ್ವರೂಪನಾಗಿರ್ತಕ್ಕಂಥ ಪಾರ್ವತೀರಮಣನಾಗಿರ್ತಕ್ಕಂಥ ಮೃತ್ಯುಂಜಯನನ್ನ, ಅಂದರೆ ಶಿವಪಾರ್ವತೀರನ್ನ. ಅಕ್ಕಿ ಚಂದ್ರನ ಸ್ವರೂಪ. ಚಂದ್ರ ಯಾರು? ಮಾತೃ ಸ್ವರೂಪನು, ತಂದೆ ತಾಯಿಗಳು. ಅದಕ್ಕೆ ವಾಗರ್ಥ ಅಂದರೆ ತಾಯಿ ತಂದೆ ಗೌರೀಶಂಕರರನ್ನು ಪ್ರಾರ್ಥನೆ ಮಾಡಿ ಹೊಸಲನ್ನು ಉದ್ದು ಒಳಗಡೆ ಹೋಗ್ತಕ್ಕಂಥದ್ದು. ಹೋದಾಗ ಬಂಧುಗಳು, ಅವರು ಇವರು ಬಂಧುಗಳು ಹೆದರಿದ್ರಾಗ್ತಾರೆ, ಅವರೆಲ್ಲ ಪರಿಚಯ ಮಾಡ್ಕೊಳ್ತಾರೆ. ಅದಾದ ನಂತರದಲ್ಲಿ ಹಾಲನ್ನು ಉಕ್ಕಿಸುವಂಥ ಪದ್ಧತಿ ಇತ್ತು. ಮನೆಗೆ ಹೋದ್ಮೇಲೆ ಹೆಣ್ಮಗಳು ಏನು ಮಾಡಬೇಕು? ಫಸ್ಟ್ ದೇವ್ರ ಮನೇಲಿ ಹೋಗಿ ದೀಪ ಹಚ್ಚಿ, 5 ದೀಪಗಳನ್ನು ಹಚ್ಚಬೇಕು. 5 ಮೂಲೆಗಳಲ್ಲಿ 5 ದೀಪಗಳನ್ನು ಹಚ್ಚಬೇಕು. ದೇವರ ಮನೆಯಲ್ಲಿ 4 ಮೂಲೆಗಳಲ್ಲಿ 4 ದೀಪವನ್ನು ಹಚ್ಚಬೇಕು. ಮೂಲೆಯಲ್ಲಿ ದೀಪ ಹಚ್ಚಬೇಕು. ಅದಕ್ಕೊಂದು ವಿಶೇಷವಾಗಿರ್ತಕ್ಕಂಥದ್ದು ಅದು, ಯಾಕಂದರೆ ಸಮಯದ ಅಭಾವ ಇದೆ. 5 ದೀಪಗಳನ್ನು ಹಚ್ಚಬೇಕು. ಯಾವುದೇ ಹೆಣ್ಣು ಮಗು ಹೋದಾಗ ಅದರಲ್ಲೂ ಕೂಡ ಬೆಳ್ಳಿ, ತಾಮ್ರ, ಮೃಣ್ಮಯಿ ಅಂದರೆ ಮಣ್ಣಿನ ದೀಪ ಅಥವಾ ಬೆಳ್ಳಿ ದೀಪವನ್ನು ಹಚ್ಚಬೇಕು. ಈ 2 ದೀಪಗಳಲ್ಲಿ ಒಂದು ದೀಪವನ್ನು ಹಚ್ಚಿ 4 ಮೂಲೆಗಳಲ್ಲಿ ದೇವರ ಮನೆಯಲ್ಲಿ ದೀಪವನ್ನು ಹಚ್ಚಿಟ್ಟು ನಂತರ ಅವಳು ಹೋಗ್ಬೇಕಾಗಿರೋದು ಮೂಲ ಸ್ಥಾನ ಯಾವುದು ಗೊತ್ತಾ? ಅಡುಗೆ ಮನೆ. ಮೊದಲು ಹೆಣ್ಣು ಹೋಗ್ಬೇಕಾಗಿರ್ತಕ್ಕಂಥದ್ದು ಬೆಡ್ರೂಮ್ಗಲ್ಲ. ಈಗ ಏನು ಮಾಡಿರ್ತಾರೆ, ನೀನು ಕೂತ್ಕೊಮ್ಮ, ಅತ್ತೆಂದು ಅಲ್ಲಿ ಇರ್ತಾರೆ ಮನೇಲಿ, ನೀನು ಕೂತ್ಕೊ ಅಂತಲ್ಲ. ಅಲ್ಲಲ್ಲ, ಹಾಗೆ ಮಾಡಬಾರ್ದು. ಸೀದಾ ಹೆಣ್ಣಾದಂಥವಳು, ನಮ್ಮ ವೀಕ್ಷಕರಿಗೂ ಕೂಡ ನಾನು ಹೇಳ್ತಾ ಇರ್ತಕ್ಕಂಥದ್ದು, ಮದುವೆಯಾಗಿ ಬಂದ ಹೆಣ್ಣು ನೇರವಾಗಿ ದೇವರ ಮನೆಯಲ್ಲಿ ದೀಪ ಹಚ್ಚಿಟ್ಟು ಫಲತಾಂಬೂಲಾದಿಗಳನ್ನು ಅರ್ಪಣೆ ಮಾಡಿ, ಯಾಕಂದರೆ ತಾಯಿ ಅವರು ಕೊಟ್ಟು ಕಳಿಸಿರ್ತಾರೆ ಆ ಗಂಟು, ಅದನ್ನು ತೊಗೊಂಡೋಗಿ ದೇವ್ರ ಮನೇಲಿಟ್ಟು ನೇರವಾಗಿ ದೀಪ 4 ಮೂಲೆಗಳಲ್ಲಿ ದೀಪ ಹಚ್ಚಿಟ್ಟು ನೇರವಾಗಿ ಅವಳು ಅಡುಗೆ ಮನೆಗೆ ಹೋಗ್ಬೇಕು. ಅದಕ್ಕೆ ಅವಳಿಗೆ ಅನ್ನಪೂರ್ಣೆ ಸದಾಪೂರ್ಣೆ ಶಂಕರ ಪ್ರಾಣವಲ್ಲಭೆ. ಆ ಮನೇಲಿ ಇರ್ತಕ್ಕಂಥ ಎಲ್ಲರಿಗೂ ಕೂಡ ಪ್ರಾಣವನ್ನು ಕೊಡ್ತಕ್ಕಂಥ ಶಕ್ತಿ ಅಲ್ಲಿರ್ತಕ್ಕಂಥದ್ದಲ್ಲಿ ಅಡುಗೆ ಮನೆಯಲ್ಲಿ ಹೋಗಿ ಬಹಳ ಮುಖ್ಯವಾಗಿ ಅಲ್ಲಿ ಉಲ್ಕಛೇದನ ಅಂದರೆ ಹಾಲನ್ನು ಉಕ್ಕಿಸುವಂಥ ಕೆಲಸವನ್ನು ಮಾಡ್ತಾರೆ. ಅಲ್ಲಿ ಸಿಹಿ ತಿಂಡಿಯನ್ನು ಮಾಡ್ತಕ್ಕಂಥ ಕೆಲಸ ಮಾಡ್ತಾರೆ. ಹೆಣ್ಣಾದವಳು ಗೃಹಲಕ್ಷ್ಮಿಯಾಗಿ
ಗೃಹಕ್ಕೆ ಲಕ್ಷ್ಮಿಯಾಗಿ ಪ್ರವೇಶ ಮಾಡ್ತಕ್ಕಂಥವಳು ಗೃಹಲಕ್ಷ್ಮಿ ಅಂತ ಕರೀತಕ್ಕಂಥವಳು. ಪ್ರವೇಶ ಮಾಡಿದ ನಂತರದ ಹಾಲುಕ್ಸಿ ಅಲ್ಲಿ ಇರ್ತಕ್ಕಂಥ ಮೊದಲನೇದಾಗಿ ಯಾರಿಗೆ ಹಾಲು ಕೊಡ್ಬೇಕು ಗೊತ್ತಾ? ಯಾರು ಕೊಡಬೇಕು ಗೊತ್ತಿಲ್ಲ. ಮೊದಲನೇದಾಗಿ ಮಾವನಿಗೆ ಕೊಡಬೇಕು. ಪಿತೃಸ್ವರೂಪನಾಗಿರ್ತಕ್ಕಂಥ ತಂದೆ ಸ್ವರೂಪನಾಗಿರ್ತಕ್ಕಂಥ ಯಜಮಾನನಿಗೆ, ಮಾವನಿಗೆ ಕೊಡಬೇಕು. ಯಾಕಂದ್ರೆ ಆ ಮನೆಗೆ ಆಧಾರ ಸ್ತಂಭ ಅವನು. ಆ ನಂತರದಲ್ಲಿ ಅತ್ತೆಗೆ, ತಾಯಿ ಸ್ವರೂಪನಾಗಿರ್ತಕ್ಕಂಥ ಅತ್ತೆಗೆ ಕೊಡಬೇಕು. ಆ ನಂತರದಲ್ಲಿ ಬರ್ತಕ್ಕಂಥದ್ದು ಗಂಡ. ಈ 3 ಜನ ಆದಮೇಲೆ ಉಳಿದಿರ್ತಕ್ಕಂಥ ಬಂಧುಗಳಿಗೆ, ಆ ಹೆಣ್ಣುಮಗಳ ಕೈಯಲ್ಲಿ ಎಲ್ರಿಗೂ ಹಾಲು ಕೊಡ್ತಕ್ಕಂಥ ಪದ್ಧತಿ ಇರ್ತಕ್ಕಂಥದ್ದು. ಶಾಸ್ತ್ರ ಅಂತಕ್ಕಂಥದ್ದು ಎಷ್ಟು ನಮಗೆ ನಿಖರತೆ ಕೊಡುತ್ತಂದರೆ, ನೀವು ಇದನ್ನು ಹೀಗೆ ಮಾಡಿ ನೋಡಿ, ಇದರಲ್ಲಿ ಎಷ್ಟು ಸಂಬಂಧಗಳು ಬೆಸೆಯುತ್ತೆ. ನಾವು ನಡ್ಕೊಳ್ಳುವಂಥ ಒಂದೊಂದು ಪದ್ಧತಿಯಲ್ಲೂ ಕೂಡ ಒಂದೊಂದು ಸಂಬಂಧಗಳು ಬೆಸೀತಾ ಹೋಗ್ತಕ್ಕಂಥದ್ದಾಗಿರುತ್ತೆ. ಹೇಗೆ ಹೂವು ಕಟ್ಟಲಿಕ್ಕೆ ದಾರದ ಸಹಾಯ ಎಷ್ಟು ಪ್ರಾಮುಖ್ಯತೆ ಇರತಕ್ಕಂಥದ್ದಾಗಿರುತ್ತೋ, ಸಂಬಂಧಗಳಲ್ಲೂ ಕೂಡ ಒಂದೊಂದು ಸಣ್ಣ ಸಣ್ಣ ಸಂಗತಿಗಳು ಕೂಡ ಅವರ ಬದುಕನ್ನು ಬದಲಿಸುವಂಥ, ಅವರ ಬದುಕಿಗೆ ಇನ್ನೊಂದಷ್ಟು ಫಲವನ್ನು ಕೊಡ್ತಕ್ಕಂಥ, ಅವ್ರ ಬದುಕಿಗೆ ಇನ್ನೊಂದಷ್ಟು ಆನಂದವನ್ನು ಕೊಡ್ತಕ್ಕಂಥ, ನೋಡಿದಂಥವ್ರು ಸಂತೋಷ ಪಡ್ತಾರೆ, ಬಂಧುಗಳೆಲ್ಲ ಸಮಾಧಾನ ಪಡ್ತಾರೆ. ಅಪ್ಪ ಒಳ್ಳೆ ಹುಡುಗಿನಪ್ಪ, ಸಂಸ್ಕಾರವಂತಳಪ್ಪ ಅಂತ ಹೇಳ್ತಾರೆ ಹೇಳಲ್ವಾ? ಹೇಳ್ತಾರೆ. ಹಾಗೆ ಸಂಸ್ಕಾರ ಅಂತಕ್ಕಂಥದ್ದು ತಾಯಿಯಿಂದ ಬಂದಿರತಕ್ಕಂಥ, ತಾಯಿಯ ಸ್ವರೂಪವಾಗಿರ್ತಕ್ಕಂಥ ಆತ್ಮ. ಯಾಕೆಂದ್ರೆ ಅವಳು 20-22 ವರ್ಷ 25 ವರ್ಷ ಒಂದು ಮನೆಯಲ್ಲಿ ತಂದೆ ತಾಯಿಗಳ ಆತ್ಮ ಒಟ್ಟಿಗೆ ಅವಳ ಸಂಬಂಧ ಇರತಕ್ಕಂಥದ್ದಾಗಿರುತ್ತೆ. ಆಲ್ ಆಫ್ ಸಡನ್ ತಗೊಂಡೋಗಿ ಇನ್ನೊಂದು ಮಂದಿ ಈ ಆತ್ಮವನ್ನು ತಗೊಂಡೋಗಿ ಆ ಆತ್ಮದ ಜೊತೆಗೆ ಬೆಸೆಯುವಂಥ ಒಂದು ಸಂದರ್ಭ. ಆ ಸಂದರ್ಭ ಅತ್ಯಂತ ಫಲಪ್ರದವಾಗಿ, ಸುಮಂಗಲಕರವಾಗಿ, ಮಾಂಗಲ್ಯಯುಕ್ತವಾಗಿ ಬಂದಿರತಕ್ಕಂಥ ಒಂದು ಜೀವನ, ದಾಂಪತ್ಯ ಜೀವನ ಸುಖಕರವಾಗಿರಲಿ ಅಂತೇಳಿ ಆ ಮನೆಗೆ ಹೋಗಿ ಅವಳು ಪ್ರಾರ್ಥನೆ ಮಾಡಿ ಹಾಲನ್ನು ಕೊಟ್ಟ ನಂತರದಲ್ಲಿ ಆ ಮಾತಾಪಿತರ ಸ್ವರೂಪರಾಗಿರ್ತಕ್ಕಂಥ ಅತ್ತೆ ಮಾವಂದರಿಗೆ ಮನೆಯಲ್ಲಿ ನಮಸ್ಕಾರ ಹಾಕ್ಬೇಕು. ಅಲ್ಲಿ ಅವ್ರು ಅರಸಬೇಕು. ಏನಂತ? ಸುಮಂಗಲಿ ಭವ, ದೀರ್ಘವಂತಳಾಗಮ್ಮ, ದೀರ್ಘಾಯುಷ್ಮಾನ್ ಭವ, ಪುತ್ರ ಪೌತ್ರಾದಿ ವಂಶಾಭಿವೃದ್ಧಿರಸ್ತು ಅಂತೇಳಿ ಆ ಮಾತಾಪಿತರ ಸ್ವರೂಪರಾಗಿರ್ತಕ್ಕಂಥ ಅತ್ತೆ ಮಾವಂದರು ಅಲ್ಲಿ ಹರಿಸ್ಬೇಕು. ಆ ನಂತರದಲ್ಲಿ ತಂದೆ ತಾಯಿಗಳಿಗೆ, ಅಲ್ಲಿರ್ತಕ್ಕಂಥ ಹಿರಿಯರಿಗೆಲ್ಲ ನಮಸ್ಕಾರ ಮಾಡ್ತಕ್ಕಂಥದ್ದು. ಇವತ್ತು ಇನ್ನೊಂದೇನು ದುರ್ಭಾಗ್ಯ ಏನಪ್ಪ ಅಂದರೆ, ಚಿಕ್ಕ ಮಕ್ಕಳ ಕೈಯಲ್ಲಿ ಕೂಡ ಅಕ್ಷತೆ ಕೊಟ್ಬಿಟ್ಟು ಯಾಕಂದರೆ ಮದುವೆ ಮಾಂಗಲ್ಯಧಾರಣೆ ಆಗಬೇಕಾದ್ರೆ ಎಲ್ಲರಿಗೂ ಅಕ್ಷತೆ ಕೊಟ್ಬಿಡ್ತಾರೆ. ಅವ್ರಿಗೆ ಏನು ಅದ್ರ ಬಗ್ಗೆ ಅರ್ಥನೇ ಗೊತ್ತಿಲ್ಲ. ಹಾಕಬೇಕು, ಹಾಕ್ತಾರೆ. ಆದರೂ ದೈವ ಸ್ವರೂಪಗಳು ಯಾರಲ್ಲಿ ಬೇಕಾದರೂ ದೈವತ್ವ ಇರತಕ್ಕಂಥದ್ದು ಗುಣಗಳಿರುತ್ತೆ. ಆದರೆ ಆಶೀರ್ವಾದವನ್ನು ಪಡ್ಕೊಳ್ಬೇಕಾದ್ರೆ ನಮಗಿಂತ ಹಿರಿಯರಿಂದಲೇ ನಾವು ಆಶೀರ್ವಾದ ಪಡ್ಕೊಳ್ಬೇಕು. ಅದು ಬಿಟ್ಟರೆ ದೈವ ಸ್ವರೂಪವಾಗಿರ್ತಕ್ಕಂಥ ಮಂತ್ರಾಧೀನದಲ್ಲಿದ್ದಂಥವರು, ಅನುಷ್ಠಾನ ಪರದಲ್ಲಿರ್ತಕ್ಕಂಥವ್ರು, ಗುರುಸ್ಥಾನದಲ್ಲಿದ್ದಂಥವರು, ಪೀಠಿಕೆಗಳಲ್ಲಿ ಇರ್ತಕ್ಕಂಥವ್ರು, ಅವರಿಂದ ಆಶೀರ್ವಾದ, ಚಿಕ್ಕ ಮಕ್ಕಳಿಂದನೂ ಕೂಡ ಆಶೀರ್ವಾದವನ್ನು ಪಡಿಬೋದು. ನೋಡಿ, ಸನ್ಯಾಸಿತ್ವ ಸ್ವೀಕಾರವನ್ನು ಮಾಡ್ತಾರೆ. ಆ ಸನ್ಯಾಸಿತ್ವ ಸ್ವೀಕಾರ ಮಾಡಿದಂಥ ಸನ್ಯಾಸಿಗಳಿಗೆ ತಾಯಿ ಬಂದು ನಮಸ್ಕಾರ ಆಗ್ತಾಳೆ. ಅಂದರೆ ಜಗತ್ತಿಗೆ ಕರ್ಕೊಂಡು ಬಂದ ಅದಕ್ಕೆ ಆ ಸ್ಥಾನಕ್ಕೆ ಇರ್ತಕ್ಕಂಥ ಒಂದು ಪ್ರಾಮುಖ್ಯತೆ. ಹಾಗಾಗಿ ಹಿರಿಯರಿಂದ ಮಾತ್ರ ಆಶೀರ್ವಾದವನ್ನು ಪಡ್ಕೊಳ್ಬೇಕು. ಗುರುಗಳೇ, ಇಷ್ಟೊತ್ತು ನಮ್ಮೊಂದಿಗೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಇಷ್ಟೆಲ್ಲ ವಿಷಯಗಳನ್ನು ಚರ್ಚೆ ಮಾಡಿದ್ದಕ್ಕೆ ತಮಗೆ ಧನ್ಯವಾದಗಳು. ಶುಭಂ ಭೂಯಾತ್, ಲೋಕ ಸಮಸ್ತ ಸುಖಿನೋ ಭವಂತು. ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.